Hello everyone. Let us see the continuation of your third chapter, that is domain analysis, in this presentation. As we have seen, there are 12 things that should be followed while building or constructing a domain class model. Let us see what are those 12 steps in detail in this presentation. The first thing what should be done is finding the classes. This is the first step while we are going to construct a domain model. ಒಂದು domain model ನಾನು build ಮಾಡ್ತೀನಿ, domain class model ನ build ಮಾಡ್ತಿದ್ದೀನಿ ಅಂತ ಅಂದ್ರೆ we have to follow 12 steps. In the 12 steps, this is the first step. ಇದು first step where ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ ಯಾವ್ದನ್ನ ನಾವು ಕ್ಲಾಸ್ ಆಗಿ ತಗೋಬೇಕು ಅನ್ನೋದನ್ನ ಐಡೆಂಟಿಫೈ ಮಾಡ್ತೀವಿ. ಒನ್ಸ್ ವಿ ಹ್ಯಾವ್ ಫೈಂಡ್ ದಿಸ್ ಅಂದ್ರೆ ಯಾವ್ದನ್ನ ನಾವು ಕ್ಲಾಸ್ ಆಗಿ ತಗೊಳ್ತಿದೀವಿ ಅಂತ ಐಡೆಂಟಿಫೈ ಮಾಡಾದ್ಮೇಲೆ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ದ ಸೆಕೆಂಡ್ ಸ್ಟೆಪ್. ಲೆಟ್ ಅಸ್ ಸಿ ಹೌ ಟು ಐಡೆಂಟಿಫೈ ದ ಕ್ಲಾಸಸ್. ಹೆಂಗೆ ನಾವು ಕ್ಲಾಸಸ್ ನ ಐಡೆಂಟಿಫೈ ಮಾಡ್ತೀವಿ ಅಂತ ಚೆಕ್ ಮಾಡೋಣ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ನಾವು ಕ್ಲಾಸ್ ಮಾಡೆಲ್ ನ ಬಿಲ್ಡ್ ಮಾಡ್ತಿದೀವಿ ಅಂತ ಅಂದ್ರೆ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಫಸ್ಟ್ ಏನ್ ಮಾಡ್ಬೇಕು, ನಾವು ಕ್ಲಾಸಸ್ ನ ಐಡೆಂಟಿಫೈ ಮಾಡ್ಬೇಕು. ರಿಲೆವೆಂಟ್ ಕ್ಲಾಸಸ್ ಫಾರ್ ದ ಆಬ್ಜೆಕ್ಟ್ಸ್ ಫ್ರಮ್ ದಿ ಅಪ್ಲಿಕೇಶನ್ ಡೊಮೇನ್. ಅಪ್ಲಿಕೇಶನ್ ಡೊಮೇನ್ ಏನ್ ಇರುತ್ತೋ ನಮಗೆ ಅದರಿಂದ ನಮಗೆ ಯಾವ್ದು ಆಬ್ಜೆಕ್ಟ್ಸ್ ಗೆ ಯಾವ ಕ್ಲಾಸ್ ನ ಬಿಲ್ಡ್ ಮಾಡಬಹುದು, ಯಾವ್ದು ರಿಲೆವೆಂಟ್ ವಿಚ್ ಇಸ್ ದ ಫ್ರೀಕ್ವೆಂಟ್ ಒನ್ ಅಂತ ಐಡೆಂಟಿಫೈ ಮಾಡಿ ಆ ಪರ್ಟಿಕ್ಯುಲರ್ ಕ್ಲಾಸಸ್ ನ ಬಿಲ್ಡ್ ಮಾಡ್ತೀವಿ. ಆಬ್ಜೆಕ್ಟ್ಸ್ ಅಂತ ಅಂದ್ರೆ ಏನು, ಅದು ಒಂದು ಎಂಟಿಟಿ ಅಷ್ಟೇ. ಎಂಟಿಟಿ ತರ ಅಂತ ಅಂದ್ರೆ ಲೈಕ್ ಇಟ್ ಕುಡ್ ಬಿ ಅ ಎನ್ವಿರಾನ್ಮೆಂಟಲ್ ಏನ್ ಸಿಗುತ್ತೋ ಆ ತರ. ಲೈಕ್ ಇಟ್ ಕುಡ್ ಬಿ ಅ ಹೌಸ್ ಆಗ್ಬೋದು, ಪರ್ಸನ್ ಆಗ್ಬೋದು, ಒಂದು ಫಿಸಿಕಲ್ ಎಂಟಿಟಿ ಅಷ್ಟೇ. ಆಬ್ಜೆಕ್ಟ್ಸ್ ಅಂತ ಅಂದ್ರೆ ಇಟ್ ಇಸ್ ಅ ಫಿಸಿಕಲ್ ಎಂಟಿಟಿ. ವಿ ಕ್ಯಾನ್ ಹ್ಯಾವ್ ಲೈಕ್ ಪರ್ಸನ್ಸ್, ಹೌಸಸ್, ಮೆಷಿನ್ಸ್, ಸಮ್ ಆಫ್ ದಿ ಕಾನ್ಸೆಪ್ಟ್ಸ್ ನಾವು ಆಬ್ಜೆಕ್ಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಟ್ರಾಜೆಕ್ಟರೀಸ್ ಆಗ್ಬೋದು, ಸೀಟಿಂಗ್ ಅಸೈನ್ಮೆಂಟ್ಸ್ ಆಗ್ಬೋದು, ಅಥವಾ ಪೇಮೆಂಟ್ ಶೆಡ್ಯೂಲ್ಸ್. ದೀಸ್ ಕುಡ್ ಬಿ ಯೋರ್ ಆಬ್ಜೆಕ್ಟ್ಸ್. ಅಂಡ್ ಈ ಕ್ಲಾಸಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ಲಾಸಸ್ ಮಸ್ಟ್ ಮೇಕ್ ಸೆನ್ಸ್ ಇನ್ ದ ಅಪ್ಲಿಕೇಶನ್ ಡೊಮೇನ್. ಅಪ್ಲಿಕೇಶನ್ ಡೊಮೇನ್ ಅಲ್ಲಿ ಈ ಕ್ಲಾಸಸ್ ನ ಯೂಸ್ ಮಾಡ್ತಿದೀವಿ ಅಂತ ಅಂದ್ರೆ ಇಟ್ ಶುಡ್ ಅವಾಯ್ಡ್ ಸಮ್ ಆಫ್ ದಿ ಇಂಪ್ಲಿಮೆಂಟೇಷನ್. ಕಂಪ್ಯೂಟರ್ ಇಂಪ್ಲಿಮೆಂಟೇಷನ್ ನ ಅವಾಯ್ಡ್ ಮಾಡಬೇಕು. ಅಂಡ್ ಇಟ್ ಶುಡ್ ಲೈಕ್ ಲಿಂಕ್ ಲಿಸ್ಟ್ ಮತ್ತೆ ಸಬ್ ರೂಟೀನ್ಸ್ ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೋಸ್ಕರ ವಿ ವಿಲ್ ಮೇಕ್ ಯೂಸ್ ಆಫ್ ದಿಸ್ ಕ್ಲಾಸಸ್. ಅಂಡ್ ಕ್ಲಾಸಸ್ ಆರ್ ಎಕ್ಸ್ಪ್ಲಿಸಿಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಯಾವಾಗ್ಲೂ ನಮ್ಗೆ ಏನ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಕಸ್ಟಮರ್ಸ್ ಕೊಟ್ಟಿರ್ತಾರೋ ಅಲ್ಲೇ ಎಕ್ಸ್ಪ್ಲಿಸಿಟ್ ಆಗಿ ಕ್ಲಾಸಸ್ ಅವೈಲಬಲ್ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಬಟ್ ಸಮ್ಟೈಮ್ಸ್ ಏನಾಗಿರುತ್ತೆ, ವಿ ಹ್ಯಾವ್ ಟು ಗೋ ಥ್ರೂ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಆ ಪ್ರಾಬ್ಲಮ್ ಯಾವ ಅಪ್ಲಿಕೇಶನ್ ಡೊಮೇನಿಗೆ ಬರುತ್ತೆ ಅಂತ ಅರ್ಥ ಮಾಡ್ಕೊಂಡು ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ನ ನಾವು ಅರ್ಥ ಮಾಡ್ಕೊಂಡಿದೀವಿ ಅಂತ ಅಂದ್ರೆ ವಿ ಕ್ಯಾನ್ ಹ್ಯಾವ್ ಸಮ್ ಆಫ್ ದಿ ಕ್ಲಾಸಸ್. ಅಂದ್ರೆ ಇಂಪ್ಲಿಸಿಟ್ ಆಗು ಇರುತ್ತೆ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದು ಆ ತರನೂ ಆಗ್ಬೋದು, ಅಂದ್ರೆ ಡೈರೆಕ್ಟ್ ಡೊಮೇನ್ ನಲ್ಲೇ ಇರ್ಬೋದು. ಡೊಮೇನ್ ಇಂದ ನಾನು ಏನ್ ಮಾಡ್ಬೋದು, ಇಂಪ್ಲಿಸಿಟ್ ಆಗಿರೋದನ್ನ ಐ ಕ್ಯಾನ್ ಎಕ್ಸ್ಟ್ರಾಕ್ಟ್ ಇಟ್. ಅದರ್ವೈಸ್ ನಾವು ಡೊಮೇನ್ ಬಗ್ಗೆ ತಿಳ್ಕೊಂಡಿರೋರು ಅಂದ್ರೆ ಎಕ್ಸ್ಪರ್ಟ್ಸ್ ಇರ್ತಾರಲ್ವಾ, ಡೊಮೇನ್ ಎಕ್ಸ್ಪರ್ಟ್ಸ್, ಅವ್ರದ್ದು ನಾಲೆಡ್ಜ್ ಇಂದ ನಾವ್ ಇನ್ನ ಯಾವ್ದಾದ್ರು ಕ್ಲಾಸಸ್ ನ ಆಡ್ ಮಾಡ್ಬೋದಾ ಅಥವಾ ಯಾವ್ದಾದ್ರು ಕ್ಲಾಸಸ್ ಅವೈಲಬಲ್ ಇದೆಯಾ ಅಂತ ಕೂಡ ಚೆಕ್ ಮಾಡ್ಬೋದು. ಸೊ ಫಸ್ಟ್ ಸ್ಟೆಪ್ ನಾವು ಕ್ಲಾಸ್ ನ ಬಿಲ್ಡ್ ಮಾಡ್ಬೇಕು. ಇಟ್ ಇಸ್ ಲೈಕ್ ಯಾವ ಆಬ್ಜೆಕ್ಟ್ಸ್ ಗೆ ಯಾವ ಅಂದ್ರೆ ಆಬ್ಜೆಕ್ಟ್ಸ್ ನೆಲ್ಲ ಕನ್ಸಿಡರ್ ಮಾಡಿ ಗ್ರೂಪಿಸಮ್ ತರ ಮಾಡ್ಕೊಂಡು ವಿ ಕ್ಯಾನ್ ಬಿಲ್ಡ್ ದ ಕ್ಲಾಸ್. ಆಬ್ಜೆಕ್ಟ್ಸ್ ಅಂತ ಅಂದ್ರೆ ಇಟ್ ಕುಡ್ ಬಿ ಯರ್ ಫಿಸಿಕಲ್ ಎಂಟಿಟಿ ಆಗಿರುತ್ತೆ. ಅಂಡ್ ಕ್ಲಾಸಸ್ ಶುಡ್ ಮೇಕ್ ಸಮ್ ಸೆನ್ಸ್. ಅಪ್ಲಿಕೇಶನ್ ಡೊಮೇನ್ ಅಲ್ಲಿ ಕ್ಲಾಸಸ್ ನಾವು ಯೂಸ್ ಮಾಡ್ತಿದೀವಿ ಅಂತ ಅಂದ್ರೆ ಅಲ್ಲಿ ಒಂದ್ ಸೆನ್ಸ್ ಕ್ರಿಯೇಟ್ ಮಾಡಿದ್ರೆ ಇಟ್ ಶುಡ್ ಐಡೆಂಟಿಫೈ, ಇಲ್ಲಿ ಕ್ಲಾಸ್ ನ ಮಾಡ್ಬೋದು ಅಂತ ಐಡೆಂಟಿಫೈ ಮಾಡ್ಬೇಕು. ಅಂಡ್ ಇನ್ ದ ಸೇಮ್ ವೇ ಇದೇನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಇಟ್ ಶುಡ್ ಅವಾಯ್ಡ್ ದಿ ಕಂಪ್ಯೂಟರ್ ಇಂಪ್ಲಿಮೆಂಟೇಷನ್. ಕಂಪ್ಯೂಟರ್ದು ಇಂಪ್ಲಿಮೆಂಟೇಷನ್ ಏನಿರುತ್ತೋ ಅದನ್ನ ಅವಾಯ್ಡ್ ಮಾಡ್ಬೇಕು. ಅಂದ್ರೆ ಇಂಪ್ಲಿಮೆಂಟೇಷನ್ ಅಂದ ತಕ್ಷಣ ಕಂಪ್ಲೀಟ್ ಕೋಡಿಂಗ್ ನ ಇದು ಅವಾಯ್ಡ್ ಮಾಡ್ಬೇಕು ಅಂತಲ್ಲ. ಸಬ್ ರೂಟೀನ್ಸ್ ಏನಾದ್ರು ಇದ್ರೆ ಅಥವಾ ಲಿಂಕ್ ಲಿಸ್ಟ್ ಅಂದ್ರೆ ವಿಚ್ ಇಸ್ ಅ ಕಾಂಪ್ಲೆಕ್ಸ್ ಒನ್ಸ್ ಅಂತ ಏನ್ ಹೇಳ್ತೀವೋ ಆ ತರದ್ ಏನಾದ್ರು ಇದ್ರೆ ಅದನ್ನ ಅವಾಯ್ಡ್ ಮಾಡುತ್ತೆ. ಅಂಡ್ ಎಲ್ಲಾ ಕ್ಲಾಸಸ್ ನನ್ಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲೇ ಸಿಕ್ಬಿಡತ್ತೆ ಅಂತ ಏನಿಲ್ಲ. ಒಂದ್ಸತಿ ನಾವು ಅಪ್ಲಿಕೇಶನ್ ಡೊಮೇನ್ ಅರ್ಥ ಮಾಡ್ಕೊಬೇಕು ಅಥವಾ ಎಕ್ಸ್ಪರ್ಟ್ಸ್ ಇಂದ ನಾಲೆಡ್ಜ್ ನ ಗೇನ್ ಮಾಡಿ ಫ್ರಮ್ ದಟ್ ವಿ ವಿಲ್ extract the classes. Here we have an example here. In this example, now first ಏನ್ ಮಾಡ್ತೀವಿ, begin by listing the candidates. ಕ್ಯಾಂಡಿಡೇಟ್ಸ್ ಯಾರ್ಯಾರಿದ್ದಾರೆ ಅಂತ ಲಿಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಫೌಂಡ್ ಇನ್ ದ ರಿಟರ್ನ್ ಡಿಸ್ಕ್ರಿಪ್ಷನ್ ಅಂದ್ರೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಯಾರೋ ಕೊಟ್ಟಿರ್ತಾರೆ ಅದರಿಂದ ಏನ್ ಮಾಡ್ತಾ ಇರ್ತೀವಿ ನಾವು ಅಂದ್ರೆ ಅವ್ರ ಹೆಸರುಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಡೋಂಟ್
ಅಂದರೆ ತುಂಬ ಸೆಲೆಕ್ಟಿವ್ ಆಗಿರಬಾರ್ದು. ನಮ್ಗೆ ಏನು ಕ್ಲಾಸಸ್ ಬರುತ್ತೋ ಫಸ್ಟ್ ಅಂದರೆ ಈ ಆಪ್ರೇಷನ್ ಮಾಡ್ತಿದ್ದೀನಿ ಅಥವಾ ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ಇದೇ ಥರ ಕ್ಲಾಸ್ ಬೇಕು ಅಂತ ತುಂಬ ಯೋಚನೆ ಮಾಡ್ತಾ ಕೂರದೆ ನನ್ಗೆ ಯಾವುದು ಲೈಕ್ ಸಡನ್ನಾಗಿ ಯಾವುದು ಮೈಂಡಿಗೆ ಬರುತ್ತೋ ಅದನ್ನೆಲ್ಲ ಬರಿತಾ ಹೋಗ್ತೀವಿ. ಸೊ ಕ್ಲಾಸಸ್ ಏನಾಗತ್ತೆ, ಒಂದು ಕ್ಲಾಸ್ನ ನಾನು ನೌನ್ ಅಂತಲೂ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎಕ್ಸಾಂಪಲಲ್ಲಿ ಏನು ಹೇಳ್ತೀಯಾನೆ ಅಂತಂದರೆ, ಒಂದು ರಿಸರ್ವೇಷನ್ ಸಿಸ್ಟಮ್ ಏನಾದರೂ ನಾನು ಲೈಕ್ ಇವಾಗ ಒಂದು ಥಿಯೇಟರೇ ಆಗ್ಬೋದು ಅಥವಾ ಟ್ರೈನ್ ಸಿಸ್ಟಮಲ್ಲೆಲ್ಲ ರಿಸರ್ವೇಷನ್ ಮಾಡ್ತೀವಿ. ರಿಸರ್ವೇಷನ್ ಏನಕ್ಕಪ್ಪ ಅಂತ ಅಂದರೆ ಟಿಕೆಟ್ಸ್ನ ರಿಸರ್ವ್ ಅಂದರೆ ಆ ಸೀಟ್ಸ್ನ ರಿಸರ್ವ್ ಮಾಡೋದಕ್ಕೋಸ್ಕರ ವಿ ಹ್ಯಾವ್ ದಿ ರಿಸರ್ವೇಷನ್ ಸಿಸ್ಟಮ್. ಅಲ್ಲಿ ಏನು ಮಾಡ್ತಾರೆ, ಟಿಕೆಟ್ಸ್ನ ಸೆಲ್ ಮಾಡ್ತಾರೆ. ನಾವು ಅದನ್ನು ಇವಾಗ ಟ್ರೈನ್ ಅಂತ ಒಂದು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಫಸ್ಟ್ ನಮಗೆ ಕ್ಲಾಸಸ್ ಹೆಂಗೆ ಬರುತ್ತೆ ಅಂದರೆ ಫಸ್ಟ್ ನನಗೆ ಟಿಕೆಟ್ ಒಂದು ಕ್ಲಾಸ್ ಆಗುತ್ತೆ. ಯಾಕೆಂದರೆ ಟಿಕೆಟಲ್ಲಿ ಅದ್ರದ್ದೇ ಆಟ್ರಿಬ್ಯೂಟ್ಸ್ ಬರುತ್ತೆ. ನೆಕ್ಸ್ಟು ಟ್ರೈನಲ್ಲಿ ಯಾವ ಸೀಟು ಅಂದರೆ ಯಾವ ಆ ಕಂಪಾರ್ಟ್ಮೆಂಟು, ಆ ಕಂಪಾರ್ಟ್ಮೆಂಟಲ್ಲಿ ಅವ್ರದ್ದು ಯಾವ ಸೀಟು, ಇದೆಲ್ಲ ಮತ್ತೆ ಆಟ್ರಿಬ್ಯೂಟ್. ಸೊ ಈ ಥರ ನಾನು ಫಸ್ಟು ನನ್ನ ಮೈಂಡ್ ಸೆಟ್ಟಿಗೆ ಯಾವ್ಯಾವ ಕ್ಲಾಸಸ್ ಬರುತ್ತೋ ಅದನ್ನೆಲ್ಲ ಒಂದು ಕ್ಲಾಸ್ ಅಂತ ಬರ್ಕೋತೀನಿ. ಅದಾದಮೇಲೆ ನಾವೇನು ಮಾಡ್ತೀವಿ, ಒಂದ್ಸತಿ ಈ ಥರ ಕ್ಲಾಸಸ್ ಸಿಕ್ಕಿದ್ಮೇಲೆ ನೆಕ್ಸ್ಟು ಎಲಿಮಿನೇಷನ್ ಮಾಡ್ತೀವಿ. ಅಂದರೆ ನಮ್ಗೆ ಯಾವ್ದು ಬೇಡ ಅದನ್ನೆಲ್ಲ ಎಲಿಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ವಿಚ್ ಇಸ್ ನಾಟ್ ರಿಕ್ವೈರ್ಡ್, ತುಂಬ ಯಾವ್ದು ರಿಕ್ವೈರ್ಡ್ ಇರಲ್ಲ ಅದನ್ನೆಲ್ಲ ಎಲಿಮಿನೇಟ್ ಮಾಡಿ ದೆನ್ ವಿ ವಿಲ್ ಹ್ಯಾವ್ ಸಮ್ ಆಫ್ ದಿ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್. ಅಂದರೆ ಇನ್ಹೆರಿಟೆನ್ಸ್ನೂ ಅಪ್ಲೈ ಮಾಡ್ಕೊಬೋದು ಏನಾದರೂ ಹೈ ಲೆವೆಲ್ ಕ್ಲಾಸಸ್ ಇದ್ದರೆ. ಅಂದರೆ ಪೇರೆಂಟ್ ಕ್ಲಾಸ್ ಸಬ್ ಕ್ಲಾಸ್ ಥರ ಮಾಡ್ಕೋಬೋದು ಅಂತಂದರೆ ಐ ಕ್ಯಾನ್ ಅಪ್ಲೈ ದಟ್ ಆಲ್ಸೋ. ಸೊ ಇಟ್ ಈಸ್ ಜಸ್ಟ್ ಇವಾಗ ಈ ರಿಕ್ವೈರ್ಮೆಂಟ್ ಇನ್ಫಾರ್ಮೇಷನ್ ಅಂದರೆ ಎಲ್ಲಿಂದನೋ ನನಗೆ ಸೋರ್ಸಿಂದ ಒಂದು ಇನ್ಫಾರ್ಮೇಷನ್ ಅಂದರೆ ಒಂದಷ್ಟು ಜನ ಕ್ಯಾಂಡಿಡೇಟ್ಸ್ ನೇಮ್ ಸಿಕ್ಕಿರುತ್ತೆ. ಅವ್ರ ನೇಮ್ಸ್ನೆಲ್ಲ ನಾನಿಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತೀನಿ. ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಕ್ಲಾಸಸ್ ಅಂತ ಅನ್ಕೊಬೋದು. ಕ್ಲಾಸಸ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ತೀನಿ. ದೋಸ್ ಕ್ಲಾಸಸ್ ಆಕ್ಟ್ಸ್ ಆಸ್ ಯುವರ್ ಟೆಂಟೇಟಿವ್ ಅಂದರೆ ಟೆಂಪ್ರರಿ ಕ್ಲಾಸಸ್ ಥರ ಆ್ಯಕ್ಟ್ ಮಾಡುತ್ತೆ. ಟೆಂಪ್ರರಿಲಿ ಏನು ಮಾಡ್ತೀನಿ, ನನಗೆ ತುಂಬ ರಿಕ್ವೈರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಅನ್ಸಿದ್ರೆ ಮಾತ್ರ ಅದನ್ನ ಸೂಪ್ರಿಯಸ್ ಕ್ಲಾಸ್ ಅಂದರೆ which is an important class ಅಂತ ಹೇಳ್ತೀನಿ. ಇಲ್ಲ ಅಂತಂದರೆ I'll eliminate the class which is not important, then I'll have the classes which are important. ಈ ಥರ ಮಾಡ್ಕೋತೀವಿ. ಸೊ ಇದರಲ್ಲಿ ಏನು ಎಕ್ಸಾಂಪಲ್ ತೊಗೊಂಡಿದ್ದಾನೆ ಅಂದರೆ ಒಂದು ಕ್ಯಾಂಡಿಡೇಟ್ಸು ಕಂಪ್ಲೀಟ್ ಲಿಸ್ಟ್ ಕೊಟ್ಬಿಡ್ತೇನೆ. ಕೊಟ್ಟಾದ್ಮೇಲೆ ಅದಕ್ಕೆ ಯಾವ್ಯಾವ ಥರ ಕ್ಲಾಸಸ್ ಬೇಕು ಅಂತ ಹೇಳ್ತಾನೆ. ಸೊ ಫಸ್ಟ್ ನಾವೇನು ಮಾಡ್ತೀವಿ, ವಾಟ್ ಎವರ್ ಇಟ್ ಕಮ್ಸ್ ಟು ಅವರ್ ಮೈಂಡ್, ನಮ್ಮ ಮೈಂಡ್ ಸೆಟ್ಟಿಗೆ ಏನು ಬಂದಿರುತ್ತೋ ಅದನ್ನೆಲ್ಲ ಬರಿತಾ ಹೋಗ್ತೀವಿ. ಆ್ಯಂಡ್ ಕ್ಲಾಸಸ್ನ ಇಲ್ಲಿ ಅವನು ನೌನ್ಸ್ ಅಂತ ಕನ್ಸಿಡರ್ ಮಾಡಿದ್ದಾನೆ. ಇಲ್ಲಿ ಒಂದು ಥಿಯೇಟರ್ ಎಕ್ಸಾಂಪಲ್ ತೊಗೊಂಡಿದ್ದಾನೆ. ನಾನು ಟ್ರೈನ್ ಹೇಳಿದೆ, ಇಲ್ಲಿ ಥಿಯೇಟರ್ ತೊಗೊಂಡಿದ್ದಾರೆ. ಸೊ ರಿಸರ್ವೇಷನ್ ಸಿಸ್ಟಮಲ್ಲಿ ನಾವು ಟಿಕೆಟ್ಸ್ನ ಸೆಲ್ ಮಾಡ್ತೀವಿ. ಥಿಯೇಟರ್ಸಲ್ಲೂ ಆಲ್ಮೋಸ್ಟ್ ಟ್ರೈನ್ ಥರನೇ ಇರುತ್ತೆ, ಬಟ್ ಅಲ್ಲಿ ಕಂಪಾರ್ಟ್ಮೆಂಟ್ಸ್ ಬರಲ್ಲ. ಅಲ್ಲಿ ಜಸ್ಟ್ ಲೈಕ್ ನಿಮಗೆ ಸೀಟ್ಸ್ ನಂಬರ್ ಬರುತ್ತೆ. ಇಟ್ ಕುಡ್ ಬಿ ಫಸ್ಟ್ ನಿಮಗೆ ರಿಸರ್ವೇಷನ್ದೇ ಒಂದು ಕಂಪ್ಲೀಟ್ ಸಿಸ್ಟಮ್ ಬರುತ್ತೆ. ಅದಾದಮೇಲೆ ಸಿಸ್ಟಮ್ ಏನು, ಟಿಕೆಟ್, ಆಮೇಲೆ ಪರ್ಫಾರ್ಮೆನ್ಸ್ ಯಾವ ಥರ ಮಾಡ್ತಿದ್ದೀವಿ. ಪರ್ಫಾರ್ಮೆನ್ಸ್ ಅಂತ ಅಂದರೆ ನಾವು ಅವ್ರಿಗೆ ಟಿಕೆಟ್ನ ಸೆಲ್ ಮಾಡಿದ್ದೀವ ಅಥವಾ ಟಿಕೆಟ್ ಇದೆಯಾ ಇಲ್ವಾ ಅಂತ ಹೇಳೋದನ್ನ ಪರ್ಫಾರ್ಮೆನ್ಸ್ ಅಂದ್ಕೊಬೋದು. ಆ್ಯಂಡ್ ಥಿಯೇಟರ್. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಟೆನೆಟಿವ್ ಕ್ಲಾಸಸ್. ಇಷ್ಟು ಕ್ಲಾಸಸ್ನ ಫಸ್ಟ್ ನನಗೆ ಮೈಂಡ್ ಸೆಟ್ಟಿಗೆ ಬಂದಿದೆ. ಸೊ ದೀಸ್ ಕ್ಲಾಸಸ್ ಆರ್ ಕಾಲ್ಡ್ ಆಸ್ ಯುವರ್ ಟೆಂಪ್ರರಿ ಕ್ಲಾಸಸ್ ಆರ್ ದಿ ಟೆಂಟೇಟಿವ್ ಕ್ಲಾಸಸ್. ಇಷ್ಟು ಆದಮೇಲೆ ನಾನು ಇದನ್ನ ಡೈರೆಕ್ಟಾಗಿ ಇಷ್ಟು ಕ್ಲಾಸಸ್ನ ತೊಗೊಂಡು ಐ ಕ್ಯಾನಾಟ್ ಸ್ಟಾರ್ಟ್ ಬಿಲ್ಡಿಂಗ್ ದ ಮಾಡೆಲ್ನ ರೆಡಿ ಮಾಡೋಕ್ಕಾಗಲ್ಲ. ಸೊ you should not operate blindly. So ನಾವೇನು ಮಾಡ್ತೀವಿ, the idea is to capture the concepts. Not all nouns are concepts. ಅಂದರೆ ಎಲ್ಲ ಕ್ಲಾಸಸ್ನ ನಾನು ಇಂಪಾರ್ಟೆಂಟ್ ಅಂತ ತಗೊಳಕ್ಕೆ ಆಗಲ್ಲ. ಆ್ಯಂಡ್ ಕಾನ್ಸೆಪ್ಟ್ಸ್ ಆರ್ ಆಲ್ಸೋ ಎಕ್ಸ್ಪ್ರೆಸ್ಡ್ ಇನ್ ಅದರ್ ಪಾರ್ಟ್ಸ್ ಆಫ್ ಸ್ಪೀಚ್. ಬೇರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಐ ಎಕ್ಸೆಪ್ಟ್ ನೌನ್ಸ್, ಐ ಕ್ಯಾನ್ ಗೋ ಫಾರ್ ದಿ ಅದರ್. ಅಂದರೆ ಕ್ಲಾಸ್ ಅಲ್ಲೇನೋ ನಾನು ಅದನ್ನ ಆಟ್ರಿಬ್ಯೂಟ್ ಆಗು ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ATM ಎಕ್ಸಾಂಪಲ್ನ ತಗೊಂಡ್ರೆ, examination of the concepts in the ATM problem statement and the tentative class has been shown in the figure. ಇಲ್ಲಿ ಒಂದು ಫಿಗರ್ ಇದೆ, ಅದ್ರಲ್ಲಿ ನಾವು ನೋಡ್ಬೋದು. ಸೊ ಫಸ್ಟ್ ಏನು ಮಾಡ್ತಾ ಇದ್ದೀವಿ, ATM classes extract from the problem statements. ಅಂದರೆ ನಮ್ಗೆ ಇವಾಗ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನೋ ಹೇಳಿರ್ತಾನೆ. ಅಂದರೆ ATM ಅಂದರೆ ಇವಾಗ ನಮ್ಗೆ ಏನು ಬರುತ್ತೆ, ATM ಅಂದ ತಕ್ಷಣ ಬ್ಯಾಂಕ್ ಇರಬೇಕು, ಅವ್ರದ್ದೇ ಒಂದು ATM ಸಾಫ್ಟ್ವೇರ್ ಇರಬೇಕು, ಕ್ಯಾಶ್ ಇರಬೇಕು, ಕಸ್ಟಮರ್ ಇರಬೇಕು, ಅಕೌಂಟ್ ಅಂದರೆ ಕ್ಯಾಶಿಯರ್ ಇರ್ತಾನೆ, ಅದ್ರ ಜೊತೆಗೆ ನಮಗೆ ATM ಕಾರ್ಡ್ ಬೇಕು. ಆಮೇಲೆ ನೆಕ್ಸ್ಟ್ ಏನು ಹೇಳ್ತೀವಿ, ಬ್ಯಾಂಕಲ್ಲಿ ಒಂದು ಸಿಸ್ಟಮ್ ಇರಬೇಕಂತ ಹೇಳ್ತೀವಿ. ಅದಾದಮೇಲೆ ಏನು ಹೇಳ್ತೀವಿ, ನಮಗೆ ರೆಸಿಪ್ಟ್ ಬರಬೇಕು. ಅದಾದಮೇಲೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ತೋರಿಸ್ಬೇಕು.
ಜೊತೆಗೆ ನಮಗೆ ಸೆಕ್ಯೂರಿಟಿ ಇರಬೇಕು. ಆಮೇಲೆ ರೆಕಾರ್ಡ್ ನಾವು ಎಷ್ಟು ಸತಿ ಟ್ರಾನ್ಸಾಕ್ಷನ್ ಮಾಡಿರ್ತೀವಿ ಅಷ್ಟೂ ಕೀಪ್ ಮಾಡಬೇಕು. ಜೊತೆಗೆ ATM ಎಲ್ಲಾನು ನಾನು ಡೈರೆಕ್ಟಾಗಿ ಬ್ಯಾಂಕ್ಗೆ ಕಳ್ಸೋಕ್ಕಾಗಲ್ಲ. ಸೊ ನಂಗೆ ಒಂದು ಸೆಂಟ್ರಲ್ ಸರ್ವರ್ ಥರ ಇರಬೇಕು. ಸರ್ವರಿಂದ ನೆಕ್ಸ್ಟ್ ಏನು ಮಾಡ್ತೀನಿ, ಬ್ಯಾಂಕ್ ಕಂಪ್ಯೂಟರಿಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ. ಸೊ ನನಗೆ ಇಷ್ಟು ಕ್ಲಾಸಸ್ ಇನಿಷಿಯಲಿ ನನಗೆ ಐಡಿಯಾ ಅಂದರೆ ATM ಅಂದ ತಕ್ಷಣ ಇಷ್ಟು ಕ್ಲಾಸಸ್ ನನಗೆ ಟೆನೇಟಿವ್ ಕ್ಲಾಸಸ್ ಅಂದರೆ ಟೆಂಪ್ರರಿ ಕ್ಲಾಸಾಗಿ ತೊಗೊಂಡಿರ್ತೀನಿ. ಇದ್ರ ಜೊತೆಗೆ ಡೊಮೇನ್ ನಾಲೆಡ್ಜ್ ಏನಾದರೂ ಡೊಮೇನ್ ಎಕ್ಸ್ಪರ್ಟ್ ಏನಾದರೂ ಇದ್ದು ಅವ್ರದ್ದು ನಾಲೆಡ್ಜ್ ಏನಾದರೂ ತಗೊಂಡ್ರೆ ದೇ ವಿಲ್ ಟೆಲ್ ದಟ್ ವಿ ಕ್ಯಾನ್ ಆ್ಯಡ್ 2 more classes ಫಾರ್ ದಿಸ್. ಅಂದರೆ ಇದು ಜಸ್ಟ್ ನಮ್ಮ ನಾಲೆಡ್ಜಿಂದ ತೊಗೊಂಡಿರ್ತೀವಿ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನೋಡಿ ನಾವು ಇಷ್ಟು ಕ್ಲಾಸಸ್ನ ತೊಗೊಂಡಿರ್ತೀವಿ. ಬಟ್ ಎಕ್ಸ್ಪರ್ಟ್ ಅಂದರೆ the one who has the knowledge towards this particular domain, ಯಾರು ಆಲ್ರೆಡಿ ಇದ್ರ ಬಗ್ಗೆ ತಿಳ್ಕೊಂಡು ವರ್ಕ್ ಮಾಡಿರ್ತಾರೋ ಅಂಥವ್ರ ಹತ್ರ ನಾವು ಕೇಳಿದಾಗ they will tell that we can add still 2 more classes, that is your communication line ಅಂದರೆ ಯಾವ ಥರ ಕಮ್ಯುನಿಕೇಶನ್ ಆಗ್ತಾ ಇದೆ, and ಟ್ರಾನ್ಸಾಕ್ಷನ್ ಲಾಗ್ ಅಂದರೆ ಎಷ್ಟು ಟ್ರಾನ್ಸಾಕ್ಷನ್ ಲಾಗ್ ನ ಆಗಿದೆ ಅನ್ನೋದನ್ನೆಲ್ಲ ಅವರು ಹೇಳ್ತಾರೆ. ಲೈಕ್ ಯು ಕ್ಯಾನ್ ಆ್ಯಡ್ ದಿಸ್ ಟೈಪ್ ಆಫ್ ಕ್ಲಾಸಸ್ ಆಲ್ಸೋ. Next we have here is the this is your second step, keeping the right classes. ಅಂದ್ರೆ ಇವಾಗ ನಾನು ಆಲ್ರೆಡಿ ಟೆನೇಟಿವ್ ಕ್ಲಾಸಸ್ನ ಐಡೆಂಟಿಫೈ ಮಾಡಿದ್ವಿ ಫಸ್ಟ್ ಸ್ಟೆಪ್ಪಲ್ಲಿ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಕೀಪಿಂಗ್ ದ ರೈಟ್ ಕ್ಲಾಸಸ್. ಅಂದರೆ ಯಾವುದು ಇಂಪಾರ್ಟೆಂಟ್ ಅಥವಾ ಯಾವುದು ಕರೆಕ್ಟ್ ಆಗಿರುತ್ತೋ ಅದನ್ನು ನಾವೇನು ಮಾಡ್ತೀವಿ, ವಿ ವಿಲ್ ಹ್ಯಾವ್ ದೋಸ್ ಕ್ಲಾಸಸ್. So we will discard the unnecessary or incorrect andre which is not important, that will be discarded according to the following criteria. We have to follow some of the criteria or conditions. ಇವಾಗ ನಾನು ಜಸ್ಟ್ ಸುಮ್ಮನೆ ನನಗೆ ಇವಾಗ ATM ಅಂದ ತಕ್ಷಣ ನನಗೆ ಸೆಂಟ್ರಲ್ ಕಂಪ್ಯೂಟರ್ ಬೇಡ ಅಥವಾ ಬ್ಯಾಂಕಲ್ಲಿ ಸಿಸ್ಟಮ್ ಬೇಡ ಈ ಥರ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಸೊ ವಾಟ್ ಆರ್ ದ ಕ್ರೈಟೀರಿಯಾ ಆರ್ ದ ಕಂಡೀಷನ್ಸ್ ಆರ್ ದಿ ಸ್ಟೆಪ್ಸ್ ದಟ್ ಹ್ಯಾಸ್ ಟು ಫಾಲೋಡ್ ಇನ್ ಆರ್ಡರ್ ಟು eliminate the unnecessary classes. ಫಾರ್ ಎಕ್ಸಾಂಪಲ್ ಇವಾಗ ನಾವು ATM ಅಂತಾನೆ ಕನ್ಸಿಡರ್ ಮಾಡಿದ್ವಿ ಅಲ್ವಾ. ATM ಅಲ್ಲಿ ನಮಗೆ ಈ ಸೆಕ್ಯೂರಿಟಿ ಪ್ರಾವಿಷನ್, ಬ್ಯಾಂಕಿಂಗ್ ನೆಟ್ವರ್ಕ್ ಇದೆಲ್ಲ ನಮಗೆ ಬೇಡ, ದೇ ಇರೋ ಕ್ಲಾಸಸ್. ಆ್ಯಂಡ್ ಯೂಸರ್ ಏನಾಗ್ಬಿಡುತ್ತಾನೆ, ಒಂದೇ ಯೂಸರ್ ಇರಲ್ಲ. ಸೊ ಯೂಸರ್ ಬಿಕಮ್ಸ್ ಅ ರಿಡಂಡೆಂಟ್ ಅಂದರೆ ಡೂಪ್ಲಿಕೇಟ್ ಕ್ಲಾಸ್ ಆಗ್ಬಿಡುತ್ತೆ. ಇರ್ರಿಲೆವೆಂಟ್ ಅಂತ ಅಂದರೆ ಇಟ್ ಬಿಕಮ್ಸ್ ಅ ಕಾಸ್ಟ್ ಕ್ಲಾಸ್ ಏನಾಗುತ್ತೆ, ಈ ಕಾಸ್ಟ್ ಕ್ಲಾಸು ಇರ್ರಿಲೆವೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಇಂಪ್ಲಿಮೆಂಟೇಷನ್ ಟೈಮಲ್ಲಿ ಬೇಕಾಗಿರೋದು ಇದು ಆಕ್ಸೆಸ್ಸು, ಸಾಫ್ಟ್ವೇರು, ಕಮ್ಯುನಿಕೇಷನ್ ಲೈನು, ಟ್ರಾನ್ಸಾಕ್ಷನ್, ದೀಸ್ ಆರ್ ದ ಥಿಂಗ್ಸ್ ದಟ್ ಆರ್ ನೀಡೆಡ್ ಇನ್ ದ ಟೈಮ್ ಆಫ್ ಯೋರ್ ಇಂಪ್ಲಿಮೆಂಟೇಷನ್. ಇಲ್ಲಿ ನಾನು ಅಕೌಂಟ್ ಡೇಟಾ ಇದನ್ನೆಲ್ಲ ನಾನು ಆಟ್ರಿಬ್ಯೂಟ್ ಆಗಿ ತೊಗೊಬೋದು. ಕ್ಯಾಶ್ ಅಂತ ಅಂದರೆ ಇವಾಗ ಒಂದು ಯೂಸರ್ ಹತ್ರನೇ ಕ್ಯಾಶ್ ಅನ್ನೋ ಆಪ್ಷನ್ನು ಕೊಡ್ಬೋದು, ಅಥವಾ ಬ್ಯಾಂಕಲ್ಲಿ ಯಾರಾದರೂ ಕ್ಯಾಶಿಯರ್ ಅಂತ ಇದ್ರೆ ಅವನ ಹತ್ರನೂ ಕೊಡ್ಬೋದು. ರೆಸಿಪ್ಟು ಅಷ್ಟೇ ಆಟ್ರಿಬ್ಯೂಟ್ ಆಗಿ ಯೂಸ್ ಮಾಡ್ಬೋದು. ಟ್ರಾನ್ಸಾಕ್ಷನ್ ಡೇಟಾನು ನಾನು ಆಟ್ರಿಬ್ಯೂಟ್ ಆಗಿ ಯೂಸ್ ಮಾಡ್ಬೋದು. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಯೋರ್ ಬ್ಯಾಡ್ ಕ್ಲಾಸಸ್. ಆ್ಯಂಡ್ ದ ಗುಡ್ ಕ್ಲಾಸಸ್ ಕ್ಯಾನ್ ಬಿ ಯೋರ್ ಅಕೌಂಟ್ ಬೇಕು ನಮಗೆ. ಅಕೌಂಟ್ ಅಂತ ಅಂದರೆ ಅಲ್ಲಿ ಯೂಸರ್ ID ಬರುತ್ತೆ, ಯೂಸರ್ ನೇಮ್ ಬರುತ್ತೆ, ಆಮೇಲೆ ಅವ್ರದ್ದು ಅಕೌಂಟ್ ನಂಬರ್ ಬರುತ್ತೆ, ಯಾವ ಬ್ರಾಂಚಲ್ಲಿದೆ ಅವ್ರದ್ದು ಅಕೌಂಟ್, ಇಷ್ಟು ಡೀಟೇಲ್ಸ್ ಅಕೌಂಟಲ್ಲಿ ಬರುತ್ತೆ. ATM ಅಂದರೆ ಕಂಪ್ಲೀಟ್ ಮೆಷಿನ್ ಡೀಟೇಲ್ಸ್, ಬ್ಯಾಂಕ್ ಯಾವ ಬ್ಯಾಂಕಲ್ಲಿ ಕಂಪ್ಯೂಟರ್ ಬೇಕು, ಕ್ಯಾಶ್ ಕಾರ್ಡ್ ಬೇಕೇ ಬೇಕು, ಕ್ಯಾಶಿಯರ್, and the customer. Instead of going for this user, we have a customer here, consortium, central computer, cashier station, and their transaction. These are the classes that is considered after eliminating the unnecessary classes. Let us see what are the conditions. ಇವಾಗ ನಾವು ಜಸ್ಟ್ ಎಕ್ಸಾಂಪಲ್ ನೋಡ್ಬಿಟ್ವಿ. ATM ಕ್ಲಾಸಲ್ಲಿ ATM ನ ಬಿಲ್ಡ್ ಮಾಡ್ತಿದೀವಿ ಅಂತ ಅಂದರೆ ಒಂದು ಅಪ್ಲಿಕೇಶನ್ನ ಯಾವ ಕ್ಲಾಸಸ್ನ ನಾನು ಗುಡ್ ಅಂತ ತಗೊಂಡೆ, ಯಾವ ಕ್ಲಾಸಸ್ನ ಬ್ಯಾಡ್ ಅಂತ ತಗೊಂಡೆ ಅಂತ ಈ ಎಕ್ಸಾಂಪಲಲ್ಲಿ ನೋಡಿದ್ವಿ. ಬಟ್ ಇದನ್ನ ನಾವು ಅಪ್ಲೈ ಮಾಡಬೇಕು ಅಂತಂದರೆ ಯಾವ ಥರ ಅಪ್ಲೈ ಮಾಡ್ತೀವಿ, ಹೌ ಕ್ಯಾನ್ ದಿಸ್ ಬಿ ಅಪ್ಲೈಡ್? The first condition is redundant class. Redundant ಅಂತ ಅಂದರೆ ಯಾವುದಾದ್ರೂ ಡೂಪ್ಲಿಕೇಟ್ ಇದ್ರೆ, ಸೇಮ್ ಕಾನ್ಸೆಪ್ಟ್ ಏನಾದರೂ ಇದ್ರೆ. ಇವಾಗ ನಾವು ATM ಎಕ್ಸಾಂಪಲಲ್ಲಿ ಕಸ್ಟಮರ್ ಮತ್ತು ಯೂಸರ್ ಅಂತ ನೋಡಿದ್ವಿ, ಎರಡೂ ಆಲ್ಮೋಸ್ಟ್ ಸೇಮ್. ಅದಕ್ಕೆ ಏನು ಮಾಡ್ತೀವಿ, ಯೂಸರ್ ಅನ್ನೋದನ್ನ ಎಲಿಮಿನೇಟ್ ಮಾಡ್ತಾ ಇದ್ದೀವಿ. ಸೊ ಇಫ್ 2 classes expresses the same concept, ಇದನ್ನ ನಾವು ರಿಡಂಡೆಂಟ್ ಅಂದರೆ ಡೂಪ್ಲಿಕೇಟ್ ಆಗಿ ಆ್ಯಕ್ಟ್ ಮಾಡೋದ್ರ ಬದಲು ಅದನ್ನ ನಾವು ಎಲಿಮಿನೇಟ್ ಮಾಡ್ತೀವಿ. ಇಫ್ 2 classes express the same concept, ಐದರ್ ಒಂದನ್ನು ಯಾವುದಾದ್ರೂ ಇಟ್ಕೊಳ್ಳಿ ಅಂತ ಹೇಳ್ತಾನೆ. ನೀವು ಕೀಪ್ ದ ಮೋಸ್ಟ್ ಡಿಸ್ಕ್ರಿಪ್ಟಿವ್ ನೇಮ್ ಅಂದರೆ ಯಾವುದು ಅದಕ್ಕೆ ತುಂಬ ಸ್ಯೂಟಬಲ್ ಆಗುತ್ತೋ ಅದು ಆ ನೇಮ್ನ ಅದಕ್ಕೆ ಕೊಟ್ಟು ಇಟ್ಕೋಬೇಕು. ಎಕ್ಸಾಂಪಲ್ ನಾವು ಇದರಲ್ಲೇ ಕಸ್ಟಮರ್ ಮೈಟ್ ಡಿಸ್ಕ್ರೈಬ್ ಅ ಪರ್ಸನ್
ಟೇಕಿಂಗ್ ಆನ್ ಏರ್ಲೈನ್ ಫ್ಲೈಟು ಆಗ್ಬೋದು, ಪ್ಯಾಸೆಂಜರ್. ಇವಾಗ ATM ಎಕ್ಸಾಂಪಲ್ ತಗೊಂಡ್ರೆ ಕಸ್ಟಮರ್ ಅವ್ನ ಬ್ಯಾಂಕ್ ಅವನಾದ್ರೂ ಆಗಿರ್ಬೋದು ಅಥವಾ ನಾರ್ಮಲ್ ಪರ್ಸನ್ ಅಂದ್ರೆ ಯೂಸರ್ ಆದ್ರೂ ಆಗಿರ್ಬೋದು ಅಂತ ಹೇಳ್ತೀವಿ. ಅದೇ ತರ is more descriptive. On the other hand, if the problem concerns contracts for a charter airline, customer is also an appropriate word. ಅಲ್ಲಿ ಇನ್ನೂ ಒಂದು ಯಾರಪ್ಪ ಅಂದ್ರೆ ಚಾರ್ಟರ್ ಏರ್ಲೈನ್ ಏನಾದ್ರು ಕಾಂಟ್ರಾಕ್ಟರ್ ತರ ಬಂದ್ರೆ we can have a customer. ಆ ನೇಮ್ ನ ನಾವು ಅದಕ್ಕೆ I mean it is suitable ಅಂದ್ರೆ ಕಸ್ಟಮರ್ ಅನ್ನೋದು ಆ ಪ್ಯಾಸೆಂಜರ್ಗೂ ಆಗತ್ತೆ ಅಥವಾ ಕಾಂಟ್ರಾಕ್ಟ್ಗೂ ಆಗತ್ತೆ ಅಂತ ಹೇಳ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ATM ಎಕ್ಸಾಂಪಲ್ ನ ತಗೊಂಡಿದ್ದಾನೆ. ಕಸ್ಟಮರ್ ಮತ್ತೆ ಯೂಸರ್ ಎರಡು ಸೇಮ್ ಇರೋದ್ರಿಂದ ನಾವ್ ಏನ್ ಮಾಡಿದ್ವಿ, ಕಸ್ಟಮರ್ ಇಸ್ ಮೋರ್ ಡಿಸ್ಕ್ರಿಪ್ಟಿವ್ ಅಂದ್ರೆ ಇಟ್ ಇಸ್ ಮೋರ್ ಸೂಟಬಲ್ ವೆನ್ ಕಂಪೇರ್ ಟು ಯೋರ್ ಯೂಸರ್. ಯೂಸರ್ ಗಿಂತ ಕಸ್ಟಮರ್ ತುಂಬಾ ಡಿಸ್ಕ್ರಿಪ್ಟಿವ್ ಮತ್ತೆ suitable one ಆಗಿರೋದ್ರಿಂದ we will eliminate the user class and we will retrieve the customer class. Next we have to eliminate the irrelevant ಅಂದ್ರೆ ನಾನು ಕೊಟ್ಟಿರೋ ಪ್ರಾಬ್ಲಮ್ಗೂ ಇದಕ್ಕೂ ಸ್ವಲ್ಪನೂ ಮ್ಯಾಚ್ ಆಗ್ತಿಲ್ಲ ಅಂದ್ರೆ ಒಂದೇ ಒಂದ್ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ ಅಂತ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ಕ್ಲಾಸಸ್ ನ ಎಲಿಮಿನೇಟ್ ಮಾಡ್ತೀನಿ. ಇಫ್ ಅ ಕ್ಲಾಸ್ ಹ್ಯಾಸ್ ಲಿಟಲ್ ಆರ್ ನಥಿಂಗ್ ಟು ಡೂ ವಿತ್ ದ ಪ್ರಾಬ್ಲಮ್ ಅಂದ್ರೆ ಒಂದು ಸ್ವಲ್ಪ ಲೈಕ್ 1% ಮಾತ್ರ ಅದ್ರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ ಅಂತ ಅಂದ್ರೆ ಅಂತ ಟೈಮಲ್ಲಿ ಏನ್ ಮಾಡ್ತೀನಿ, ಅದನ್ನ ಒಂದು ಅಟ್ರಿಬ್ಯೂಟ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಐ ಎಲಿಮಿನೇಟ್ ದ ಕಂಪ್ಲೀಟ್ ಕ್ಲಾಸ್. This involves judgment because in other constraint the class could be too important. ಒಂದೊಂದ್ಸತಿ ಏನಾಗುತ್ತೆ, ನಮ್ದು ಕಂಪ್ಲೀಟ್ ಅಪ್ಲಿಕೇಶನ್ ಏನಿರುತ್ತೋ ಅದು ಕಂಪ್ಲೀಟ್ ಕ್ಲಾಸ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರುತ್ತೆ. ಸೊ ನಾವೇನ್ ಮಾಡ್ತೀವಿ ಇಲ್ಲಿ ಅಂತ ಕ್ಲಾಸಸ್ ಮಾತ್ರ ಇಟ್ಕೋಬೇಕು. ಅದಕ್ಕೋಸ್ಕರ ಈ ತರ ಯಾವುದು ಇಂಪಾರ್ಟೆಂಟ್ ಆಗಿರಲ್ಲ ಅಂದ್ರೆ ಅದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ಕನ್ಸರ್ನೇ ಇರಲ್ಲ ಅಂತ ಕ್ಲಾಸಸ್ ನ ವಿಲ್ ಟ್ರೈ ಟು ಎಲಿಮಿನೇಟ್ ಇಟ್. ಫಾರ್ ಎಕ್ಸಾಂಪಲ್ ನಾವು ಥಿಯೇಟರ್ ಟಿಕೆಟ್ ರಿಸರ್ವೇಶನ್ ಸಿಸ್ಟಮ್ ನ ಎಕ್ಸಾಂಪಲ್ ತಗೊಂಡಿದ್ವಿ ಅಲ್ವಾ, ಅದರಲ್ಲಿ ದ ಆಕ್ಯುಪೇಷನ್ ಆಫ್ ದ ಟಿಕೆಟ್ ಹೋಲ್ಡರ್ಸ್ ಆರ್ ದಿ ಇರ್ರೆಲೆವೆಂಟ್ ಅಂದ್ರೆ ಅವ್ರು ತಗೊಂಡಿರ್ತಾರೆ ಹೋಗ್ತಾರೆ, ಬಟ್ ದ ಆಕ್ಯುಪೇಷನ್ ಆಫ್ ದ ಥಿಯೇಟರ್ ಪರ್ಸನಲ್ ಮೇ ಬಿ ಇಂಪಾರ್ಟೆಂಟ್. ಸೊ ಈ ತರ ಟಿಕೆಟ್ ಹೋಲ್ಡರ್ ಟಿಕೆಟ್ ಯಾರ ಹತ್ರ ಇರುತ್ತೋ ಅವ್ರದ್ದು ಡಿಫ್ರೆಂಟ್ ಆಗಿರುತ್ತೆ, ಬಟ್ ಥಿಯೇಟರ್ ಪರ್ಸನಲ್ ಮೇ ಬಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ATM ಎಕ್ಸಾಂಪಲ್ ನ ತಗೊಂಡ್ರೆ ಅಪ್ರಾಪ್ರಿಯೇಟಿಂಗ್ ಕಾಸ್ಟ್ ಇಸ್ ಔಟ್ಸೈಡ್ ದ ಸ್ಕೋಪ್ ಆಫ್ ದಿ ATM ಸಾಫ್ಟ್ವೇರ್. ನಮಗೆ ಕಾಸ್ಟ್ ಬಗ್ಗೆ ನಮಗೆ ಐಡಿಯಾನೇ ಇಲ್ಲ, ನಮಗೆ ಜಸ್ಟ್ ಏನ್ ಬೇಕಾಗಿರೋದು ನಮ್ಗೆ ATM ಸಾಫ್ಟ್ವೇರ್. ನಾವ್ ಯಾರನ್ನು ಅದು ಕಾಸ್ಟ್ ಎಷ್ಟಾಗತ್ತೆ, ATM ನ ಬಿಲ್ಡ್ ಮಾಡಕ್ಕೆ ಕಾಸ್ಟ್ ಎಷ್ಟಾಗತ್ತೆ ಅನ್ನೋ ಐಡಿಯಾ ನಮ್ಗಿಲ್ಲ. ಬಟ್ ಅದ್ರದ್ದು ನಮಗೆ ಐಡಿಯಾ ಇರ್ಬೋದು ಒಬ್ಬೊಬ್ರಿಗೆ, ಇಟ್ ಕುಡ್ ಬಿ ಓನ್ಲಿ ಆಫ್ 1%. ಸೊ ಇಟ್ ಇಸ್ ನಾಟ್ ಅನ್ ಇಂಪಾರ್ಟೆಂಟ್ ಕ್ಲಾಸ್ ಅಂದ್ರೆ ಇಟ್ ಇಸ್ ಇರ್ರಿಲೆವೆಂಟ್. ನನಗೆ ಕಾಸ್ಟ್ ಬಗ್ಗೆ ಸ್ವಲ್ಪನೂ ನನಗೆ ಬೇಕಾಗಿಲ್ಲ. ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದಿಸ್ ಕಾಸ್ಟ್ ಇಸ್ not required. Then what I'll do, I'll eliminate the particular class. Next we have voyage classes where a class should be specific ಆಗಿರಬೇಕು. Our tentative classes may have ill-defined boundaries or can be too broad in scope. Scope ಅಂತ ಅಂದ್ರೆ ತುಂಬಾ ಸ್ಕೋಪ್ ಅಲ್ಲಿ ಇರುತ್ತೆ ಅಥವಾ ಅದಕ್ಕೆ ಬೌಂಡ್ರೀಸೇ ಇರಲ್ಲ. ಇಟ್ ಕ್ಯಾನ್ ಬಿ ಔಟ್ ಆಫ್ ಬೌಂಡ್ರಿ ಅಂತೀವ ಅಲ್ವಾ, ಆ ತರ ಆಗ್ಬಿಡತ್ತೆ. ಆ ತರ ಆಗಂತ ಕ್ಲಾಸಸ್ ನ ನಾವ್ ಏನಂತ ಹೇಳ್ತೀವಿ ಅಂದ್ರೆ ವಾಯೇಜ್ ಕ್ಲಾಸಸ್. ಲೆಟ್ ಅಸ್ ಸಿ ಈ ಕ್ಲಾಸಸ್ ನ ನಾವು ATM ಎಕ್ಸಾಂಪಲ್ ಅಲ್ಲಿ ಹೆಂಗ್ ಕನ್ಸಿಡರ್ ಮಾಡ್ತೀವಿ ಅಂತ ನೋಡೋಣ. ವಾಯೇಜ್ ಕ್ಲಾಸಸ್ ಅಂದ್ರೆ ಡೇಟಾ ಕ್ಲಾಸ್ ಯಾವ್ದು ಸ್ಪೆಸಿಫಿಕ್ ಆಗಿರುತ್ತೋ ಅದಕ್ಕೆ ನಾವು ಏನಂತ ಹೇಳಿದ್ವಿ, ಯಾವ ಕ್ಲಾಸ್ ತುಂಬಾ ಸ್ಪೆಸಿಫಿಕ್ ಆಗಿರುತ್ತೋ ಅದನ್ನ ನಾವು ತಗೊಬಹುದು. ಅಥವಾ ಅದ್ರ ಬೌಂಡ್ರೀಸ್ ಡಿಫೈನ್ ಆಗಿಲ್ಲ ಅಂತ ಅಂದ್ರೆ ದೆನ್ ಐ ಕ್ಯಾನಾಟ್ ಹ್ಯಾವ್ ದಿ ಟೇಕ್ ಇಟ್ ಆಸ್ ಅ ಕ್ಲಾಸ್ ಅಂತ ಹೇಳಿದ್ವಿ. ಅದೇ ತರ ಇಲ್ಲಿ ರೆಕಾರ್ಡ್ ಕೀಪಿಂಗ್ ಪ್ರಾವಿಷನ್ ಏನಾಗುತ್ತೆ, ಇಟ್ ಇಸ್ ನಾಟ್ ಅ ಸ್ಪೆಸಿಫಿಕ್ ಒನ್ ದಟ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಬೈ ಅ ಕ್ಲಾಸ್ ಕಾಲ್ಡ್ ಆಸ್ ಯರ್ ಟ್ರಾನ್ಸಾಕ್ಷನ್. ಈ ರೆಕಾರ್ಡ್ ಕೀಪಿಂಗ್ ಅಂದ್ರೆ ಎಷ್ಟು ಸತಿ ಟ್ರಾನ್ಸಾಕ್ಷನ್ ಆಗಿದೆ, ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಈ ಪರ್ಟಿಕ್ಯುಲರ್ ಡೇ ಅಲ್ಲಿ, ಇದೆಲ್ಲ ಏನಾಗುತ್ತೆ ಟ್ರಾನ್ಸಾಕ್ಷನ್ ಅನ್ನೋ ಕ್ಲಾಸ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಇರುತ್ತೆ. ಸೊ ರೆಕಾರ್ಡ್ ಕೀಪಿಂಗ್ ಅನ್ನೋದನ್ನ ನಾನು ಕ್ಲಾಸ್ ಆಗಿ ತಗೊಳಕ್ ಆಗಲ್ಲ. ಇನ್ ಅದರ್ ಅಪ್ಲಿಕೇಶನ್ ದಿಸ್ ಮೈಟ್ ಬಿ ಇನ್ಕ್ಲೂಡೆಡ್ ಇನ್ ಅದರ್ ಕ್ಲಾಸಸ್. ಬಟ್ ಒಂದೊಂದ್ಸತಿ ಏನಾಗುತ್ತೆ, ಒಂದೊಂದ್ ಅಪ್ಲಿಕೇಶನ್ ನಲ್ಲಿ ಒಂದೊಂದ್ ತರ ವೇರಿ ಆಗತ್ತೆ. ಇದನ್ನ ನಾನು ಈ ರೆಕಾರ್ಡ್ ಕೀಪಿಂಗ್ ನೇ ನಾನು ಸಪರೇಟ್ ಕ್ಲಾಸ್ ಆಗಿ ಯೂಸ್ ಮಾಡ್ಬೇಕಾಗತ್ತೆ. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದಿ application what we are going to build. Next we have the attributes. Attributes ಅಂತ ಅಂದ್ರೆ
where it describes primarily the object. ಒಂದು ಇಂಡಿವಿಜುವಲ್ ಆಬ್ಜೆಕ್ಟ್ ನ ಹೆಂಗೆ ಡಿಸ್ಕ್ರೈಬ್ ಮಾಡುತ್ತೆ ಅನ್ನೋದ್ರ ಮೇಲೆ ನಾವು ಅಟ್ರಿಬ್ಯೂಟ್ ಅಂತ ಹೇಳ್ತೀವಿ. ಸೊ ಆ ಇಂಡಿವಿಜುವಲ್ ಆಬ್ಜೆಕ್ಟ್ ನ ಹೆಂಗ್ ಡಿಸ್ಕ್ರೈಬ್ ಮಾಡ್ತೀವೋ, ಆ ಕ್ಲಾಸಸ್ ಏನಾದ್ರೂ ಆ ಇಂಡಿವಿಜುವಲ್ ಆಬ್ಜೆಕ್ಟ್ ಇಂದ ಡಿಸ್ಕ್ರೈಬ್ ಆಗ್ತಿದೆ ಅಂತ ಅಂದ್ರೆ ದೆನ್ ವಿ ವಿಲ್ ರೀಸ್ಟೇಟ್ ದೋಸ್ ಥಿಂಗ್ಸ್ ಆಸ್ ದಿ ಅಟ್ರಿಬ್ಯೂಟ್ಸ್. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಪರ್ಸನ್ ಅಂತ ತಗೊಂಡ್ರೆ ಅವ್ನ ನೇಮ್, ಬರ್ತ್ ಡೇಟ್ ಮತ್ತೆ ವೇಟ್ಸ್ ಎಲ್ಲ ಏನಾಗುತ್ತೆ ಅಟ್ರಿಬ್ಯೂಟ್ಸ್ ಆಗಿ ಆಕ್ಟ್ ಮಾಡುತ್ತೆ. ಇಫ್ ದ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಆಫ್ ಅ ಪ್ರಾಪರ್ಟಿ ಇಸ್ ಇಂಪಾರ್ಟೆಂಟ್ then we will make it as a class. ಅಂದ್ರೆ ಆ attribute ನ ನಾನು ಕ್ಲಾಸ್ ಆಗಿ ಮಾಡ್ಬೋದು, ಅಥವಾ attribute ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ರೆ what I'll do, I'll make that particular thing as a class. attribute ಮಾಡೋದ್ರ ಬದಲು ಅದನ್ನೇ ಒಂದು ಕ್ಲಾಸ್ ಆಗಿ ಕನ್ಸಿಡರ್ ಮಾಡ್ತೀನಿ, ಅದು ಇಂಪಾರ್ಟೆಂಟ್ ಇದ್ರೆ ಮಾತ್ರ, ಅಥವಾ ಅದಕ್ಕೆ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇದೆ ಅಂತ ಅಂದ್ರೆ, ಅಥವಾ ಅದು ಇನ್ನೊಂದು ಕ್ಲಾಸ್ ಮೇಲೆ ಡಿಪೆಂಡ್ ಆಗ್ತಿದೆ ಅಥವಾ ಇನ್ನೊಂದು attribute ಮೇಲೆ ಡಿಪೆಂಡ್ ಆಗ್ತಿದೆ ಅಂತಂದ್ರೆ ಐ ವಿಲ್ ನಾಟ್ ಮೇಕ್ ದಟ್ ಪರ್ಟಿಕ್ಯುಲರ್ ಥಿಂಗ್ ಆಸ್ ಅನ್ ಕ್ಲಾಸ್. ಫಾರ್ ATM ಎಕ್ಸಾಂಪಲ್ ಅಂದ್ರೆ ಅಕೌಂಟ್ ಡೇಟಾ. ಅಕೌಂಟ್ ಡೇಟಾ ಅಂತ ಅಂದ್ರೆ ಅಕೌಂಟ್ ಅಲ್ಲೇ ನನಗೆ ಆಲ್ಮೋಸ್ಟ್ ಲೈಕ್ ಅವ್ರದ್ದು ಅಕೌಂಟ್ ನಂಬರ್ ಆಗ್ಬೋದು, ಪರ್ಟಿಕ್ಯುಲರ್ ಯೂಸರ್ದು ಎಲ್ಲ ಡೀಟೇಲ್ಸು ಅದರಲ್ಲಿ ಕನ್ಸಿಡರ್ ಆಗುತ್ತೆ. ಸೊ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಸೊ ಅಕೌಂಟ್ ಅನ್ನೋದನ್ನ ಕ್ಲಾಸ್ ಆಗಿ ತಗೋತಾ ಇದ್ದೀನಿ. ಬಟ್ ನಾವು ATM ಅಂದ ತಕ್ಷಣ ನಮ್ಗೆ ಐಡಿಯಾ ಏನ್ ಬರುತ್ತೆ, ಕ್ಯಾಶ್ ಕ್ಲಾಸ್ ತಗೊಬಹುದು ಅಥವಾ ರೆಸಿಪ್ಟ್ ಕ್ಲಾಸ್ ಅಂತ ತಗೊಬಹುದು ಅಂತ ಹೇಳ್ತೀವಿ. ಬಟ್ ATM ಕ್ಯಾಶ್ ನ ಡಿಸ್ಪೆನ್ಸ್ ಮಾಡುತ್ತೆ ಮತ್ತೆ ರೆಸಿಪ್ಟ್ ನ ಕೊಡುತ್ತೆ. ಬಟ್ ನಮಗೆ ಅದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲೇ ಇರ್ಬೋದು ಕ್ಲಾಸ್ ಮತ್ತೆ ರೆಸಿಪ್ಟ್ ಅಂತ. though it is in the problem statement, we are not considering as a class, but we are treating it as an attribute, because when compared to your account data or account thing, this cash and receipt are not important when compared to your account data. So we will make this account as a class, where cash and receipt as an attribute in the account class itself. So we have to take care while making an attribute into a class. So while doing such things, ಅಂದ್ರೆ ಒಂದು attribute ನ ಕ್ಲಾಸ್ ಆಗಿ ಕನ್ವರ್ಟ್ ಮಾಡ್ತಿದೀನಿ ಅಂತ ಅಂದ್ರೆ we should first go through the importance, ಅಂದ್ರೆ ಆ attribute ಎಷ್ಟು ಇಂಪಾರ್ಟೆನ್ಸ್ ಇದೆ, ನಾನು ಕ್ಲಾಸ್ ಆಗಿ ಕನ್ವರ್ಟ್ ಮಾಡಿದ್ರೆ ಯಾವ ತರ ಆಕ್ಟ್ ಮಾಡುತ್ತೆ, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಏನ್ ಮಾಡ್ತೀನಿ, then I'll make or I'll convert that particular attribute as a class. Otherwise I'll keep the attribute as it is. ಆ attribute ಯಾವ ಕ್ಲಾಸಿಗೆ ತುಂಬಾ ಸೂಟಬಲ್ ಆಗಿದೆ ಅಂತ ಐಡೆಂಟಿಫೈ ಮಾಡಿ ಆ ಪರ್ಟಿಕ್ಯುಲರ್ ಕ್ಲಾಸ್ ಕೆಳಗಡೆ ಐ ಆಡ್ ದಟ್ attribute. So this is about the attribute concept. Next we have the operation. Operation ಅಂತ ಅಂದ್ರೆ ಆ ಆಪರೇಷನ್ಗೆ ಅದ್ರದ್ದೇ ಆದಂತ ಓನ್ ಫೀಚರ್ಸ್ ಇದ್ರೆ ಮಾತ್ರ ನಾವು ಆಪರೇಷನ್ಸ್ ನ ಕ್ಲಾಸ್ ಆಗಿ ತಗೋಬಹುದು. ಬಟ್ ಆ ಆಪರೇಷನ್ ಇನ್ನೊಂದು ಆಪರೇಷನ್ ಮೇಲೆ ಅಥವಾ ಬೇರೆ ಯಾವ್ದ್ರ ಮೇಲಾದ್ರೂ ಡಿಪೆಂಡ್ ಆಗ್ತಿದೆ ಅಂತಂದ್ರೆ then that cannot be considered as a class. If a name describes an operation that is applied to objects, then that can be considered as an operation. But ಅದೇನಾಗ್ತಾ ಇದೆ, ಅದ್ರ ಓನ್ ಫೀಚರ್ಸ್ ನ ಯೂಸ್ ಮಾಡ್ಕೊಂಡು ಮ್ಯಾನಿಪುಲೇಟ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ then I cannot take that particular operation as a class. ಇಲ್ಲಿ ಒಂದು ಎಕ್ಸಾಂಪಲ್ ಟೆಲಿಫೋನ್ ಕಾಲ್ ಸೀಕ್ವೆನ್ಸ್ ನ ಕನ್ಸಿಡರ್ ಮಾಡಿದ್ದಾರೆ, ವೇರ್ ಕಾಲರ್ ಮತ್ತೆ ಟೆಲಿಫೋನ್ ನೆಟ್ವರ್ಕ್ ನ ನಾನು ಕ್ಲಾಸಸ್ ಆಗಿ ತಗೋಬಹುದು. ಬಟ್ ಈ ಕಾಲ್ ಅನ್ನೋದೇನು ನನಗೆ ಒಂದು ಸ್ಟೇಟ್ ಅಷ್ಟೇ, ಕಾಲ್ ಮಾಡ್ತಿದ್ದೀನಿ ಅನ್ನೋದು ಒಂದು ಸ್ಟೇಟ್ ಆಗಿ ಆಕ್ಟ್ ಮಾಡತ್ತೆ ಹೊರತು ಐ ಕ್ಯಾನಾಟ್ ಟೇಕ್ ದಟ್ ಪರ್ಟಿಕ್ಯುಲರ್ ಕಾಲ್ ಆಸ್ ಅ ಕ್ಲಾಸ್. ಸೊ ಹಿಯರ್ ದ ಕಾಲ್ ಥಿಂಗ್ ಆಕ್ಟ್ಸ್ ಆಸ್ ಅ ಸ್ಟೇಟ್ ಬಟ್ ನಾಟ್ ಅ ಕ್ಲಾಸ್. ಅಂಡ್ operation which has its own feature can be modeled as a class. For telephone example ನ ತಗೊಂಡ್ರೆ ಡಿಫ್ರೆಂಟ್ ಸಿಸ್ಟಮ್, ನಾನು ಇಲ್ಲಿ ಜಸ್ಟ್ ಒಂದು ಸೀಕ್ವೆನ್ಸ್ ನ ಕನ್ಸಿಡರ್ ಮಾಡಿದೆ. ಬಟ್ ಬಿಲ್ಲಿಂಗ್ ಸಿಸ್ಟಮ್ ಅಲ್ಲಿ ಏನು, ಟೆಲಿಫೋನ್ ಕಾಲ್ಸ್ ಆರ್ ಇಂಪಾರ್ಟೆಂಟ್. ಸೊ a call is an important thing in the billing system, where this call class can have the attributes like your date, time, origin and the destination. ಸೊ ಈ ಬಿಲ್ಲಿಂಗ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಇಷ್ಟು ಇಂಪಾರ್ಟೆಂಟ್ ಆಗೋದ್ರಿಂದ ನಾನು ಕಾಲ್ ಅನ್ನೋ ಕ್ಲಾಸ್ ನ ಏನ್ ಮಾಡ್ತೀನಿ, ಐ ಕ್ಯಾನ್ ಹ್ಯಾವ್ ದಿ ಕ್ಲಾಸ್ ನೇಮ್ ಕಾಲ್ಡ್ ಆಸ್ ಅ ಕ್ಲಾಸ್. ಸೊ ಎವ್ರಿಥಿಂಗ್ becomes like I can make a particular thing as a class if it has own features. ಅದ್ರದ್ದೇ ಆದ ಓನ್ ಫೀಚರ್ಸ್ ಇದ್ರೆ ಮಾತ್ರ ನಾನು ಅದನ್ನ ಕ್ಲಾಸ್ ಆಗಿ ಕನ್ಸಿಡರ್ ಮಾಡಬಹುದು. ಇಲ್ಲಿ ಎಕ್ಸಾಂಪಲ್ ಅಲ್ಲೇ ನಾವು ಬಿಲ್ಲಿಂಗ್ ಸಿಸ್ಟಮ್ ಅಲ್ಲಿ ಕ್ಲಾಸ್ಗೆ ಅದ್ರದ್ದೇ ಆದಂತ ಓನ್ ಫೀಚರ್ಸ್ ಇದೆ. ಓನ್ ಫೀಚರ್ಸ್ ಬಂದು ಡೇಟ್ ಆಗ್ಬೋದು, ಟೈಮ್ ಆಗ್ಬೋದು, ಆರಿಜಿನ್ ಆಗ್ಬೋದು, ಡೆಸ್ಟಿನೇಷನ್. ಸೊ ದೀಸ್ ಆರ್ ದ ಫೀಚರ್ಸ್ ದಟ್ ಆರ್ ರಿಲೇಟೆಡ್ ವಿತ್ ಯೋರ್ ಕಾಲ್ ಆಪರೇಷನ್. ಬಟ್ ನಾವ್ ಈ ಜಸ್ಟ್ ಸೀಕ್ವೆನ್ಸ್ ನ ತಗೊಂಡ್ರೆ ಈ ಕಾಲ್ ಏನ್ ಮಾಡುತ್ತೆ, ಒಂದು ಸ್ಟೇಟ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಹಿಯರ್
in this example I cannot take this call as an class, but in this example billing system example consider ಮಾಡಿದ್ರೆ then I can take this call as a class. We have the roles concept. Roles anta andre ಏನು? The name of a class should reflect its intrinsic nature and not a role that it plays in an association. ಅದು ಕ್ಲಾಸ್ ಮತ್ತೆ ಇನ್ನೊಂದು ಕ್ಲಾಸ್ ಮಧ್ಯ ಏನ್ ರಿಲೇಶನ್ಶಿಪ್ ಇರುತ್ತೋ ಅಥವಾ ಅದು ಏನ್ ರೋಲ್ ನ ಪ್ಲೇ ಮಾಡ್ತಿದ್ಯೋ ಆ ತರ ನಾವು ಕ್ಲಾಸ್ಗೆ ನೇಮ್ ನ ಕೊಡಬಾರ್ದು. ಬಟ್ ದ ಕ್ಲಾಸ್ ಶುಡ್ ಹ್ಯಾವ್ ಇಟ್ಸ್ ಓನ್ ನೇಮ್, ಅಂದ್ರೆ ಅದ್ರ ನೇಚರ್ ಮೇಲೆ ಅದಕ್ಕೆ ನೇಮ್ ಇರ್ಬೇಕು ಹೊರತು ಅದ್ ಯಾವ ರೋಲ್ ಅಥವಾ ಯಾವ ತರ ರಿಲೇಶನ್ಶಿಪ್ ಅಂದ್ರೆ ಯಾವ ತರ ರಿಲೇಟ್ ಮಾಡ್ತಿದೆ ಇನ್ನೊಂದು ಕ್ಲಾಸ್ಗೆ ಅನ್ನೋದ್ರ ಮೇಲೆ ನಾವು ನೇಮ್ ನ ಕೊಡಬಾರ್ದು. For example, owner would be a poor name for a class in a car's manufacturer's database. ಕಾರ್ನ ಮ್ಯಾನುಫ್ಯಾಕ್ಚರರ್ ಮಾಡ್ತೀಯಾರ ಅಂದ್ರೆ ಒಂದು ಕಂಪನಿ ಕಾರ್ನ ಮ್ಯಾನುಫ್ಯಾಕ್ಚರರ್ ಮಾಡ್ತಿರ್ತಾರೆ ಅಂತವರಿಗೆ ನಾವು ಓನರ್ ಅಂತ ಕೊಟ್ರೆ ಇಟ್ ಇಸ್ ನಾಟ್ ಅ ಗುಡ್ ಥಿಂಗ್. ವಾಟ್ ಇಫ್ ಅ ಲಿಸ್ಟ್ ಆಫ್ ಡ್ರೈವರ್ಸ್ ಇಸ್ ಆಡೆಡ್ ಲೇಟರ್? ಅಂದ್ರೆ ಲಿಸ್ಟ್ ಆಫ್ ಡ್ರೈವರ್ಸ್, ಇವಾಗ ನಾನು ಕಾರ್ ತಗೊಂಡಿದ್ದೀನಿ, ಅವಾಗ ಏನಾಗುತ್ತೆ ನಾನು ಓನರ್ ತರ ಆಕ್ಟ್ ಮಾಡ್ತೀನಿ. ಅಥವಾ ಒಂದ್ ಪರ್ಸನ್ ಏನ್ ಮಾಡ್ತೀನಿ, ಈಗ ಕ್ಯಾಬ್ಸ್ ಅವರೆಲ್ಲ ಏನ್ ಮಾಡ್ತಾರೆ ಲೀಸ್ ತರ ಹಾಕೊಂಡಿರ್ತಾರೆ, ಅವರು ಅವಾಗ ಆ ಕಾರ್ಗೆ ಓನರ್ ತರ ಆಕ್ಟ್ ಮಾಡ್ತಾರೆ. ಸೊ ದ ಪ್ರಾಪರ್ ಕ್ಲಾಸ್ ಇಸ್ ದ person class. Instead of going for this owner class, we will have a person class or possibly a customer. person ಅಂತನಾದ್ರೂ ಹೇಳ್ಬೋದು ಅಥವಾ ಕಸ್ಟಮರ್ ಅಂತನಾದ್ರೂ ಹೇಳ್ಬೋದು. ವೇರ್ ಈ ಪರ್ಸನ್ ಅಥವಾ ಕಸ್ಟಮರ್ ಏನಾಗ್ತಾರೆ, ವೇರ್ ದೇ ಬಿ ಪ್ಲೇಯಿಂಗ್ ಡಿಫ್ರೆಂಟ್ ರೋಲ್ಸ್. ಅವ್ರ ಡಿಫ್ರೆಂಟ್ ರೋಲ್ಸ್ ಏನಾಗಿರುತ್ತೆ, ಓನರ್ ಆಗ್ಬೋದು ಅಥವಾ ಡ್ರೈವರ್ ಅಥವಾ ಲೀಸಿನೋ ಆಗ್ಬೋದು. ಸೊ ಒನ್ ಫಿಸಿಕಲ್ ಎಂಟಿಟಿ sometimes corresponds to several classes. For example, person and employee may be distinct classes in some circumstances and redundant in others. ಇವಾಗ ನಾನು ಜಸ್ಟ್ ಒಂದ್ ಪರ್ಸನ್ ಮತ್ತೆ ಎಂಪ್ಲಾಯಿ ಅಂತ ನಾನು ಇವಾಗ ಯಾವ್ದಾದ್ರು ಒಂದ್ ಆರ್ಗನೈಸೇಷನ್ ಅಲ್ಲಿ ತಗೊಂಡ್ರೆ ಇಟ್ ಕ್ಯಾನ್ ಬಿ ಅ ಡಿಫ್ರೆಂಟ್ ಒನ್. ಬಟ್ ಕಂಪನಿನಲ್ಲಿ ತಗೊಂಡ್ರೆ ಎರಡರಲ್ಲೂ ಆಲ್ಮೋಸ್ಟ್ ಸೇಮ್ ಡೇಟಾ ಬರುತ್ತೆ. ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ಅ ಕಂಪನಿ ಡೇಟಾಬೇಸ್ ಆಫ್ ಎಂಪ್ಲಾಯಿ ದೇ ಟು ಮೇ ಬಿ ಐಡೆಂಟಿಕಲ್, ಎರಡು ಐಡೆಂಟಿಕಲ್. ಬಟ್ ಗವರ್ನಮೆಂಟ್ ಟ್ಯಾಕ್ಸ್ ಡೇಟಾಬೇಸ್ ಅಲ್ಲಿ ತಗೊಂಡ್ರೆ person may hold more than one job, so it is important. ಸೊ ಗವರ್ನಮೆಂಟ್ ಸೆಕ್ಟರ್ ಬಂದ್ರೆ ಪರ್ಸನ್ ಮತ್ತೆ ಎಂಪ್ಲಾಯಿ ಎರಡೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿ ವಿಲ್ ಹ್ಯಾವ್ ಸಮ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ಸ್ ವಿಚ್ ಪ್ರೊವೈಡ್ಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಪರ್ಸನ್ ಅಂಡ್ ದಿ ಎಂಪ್ಲಾಯಿ ಇನ್ ದ ಗವರ್ನಮೆಂಟ್ ಸೆಕ್ಟರ್. ಬಟ್ ಕಂಪನಿ ಸೆಕ್ಟರ್ ಬಂದ್ರೆ ಬೋತ್ ವಿಲ್ ಪ್ಲೇ ಆನ್ ಸೇಮ್ ಥಿಂಗ್. ಸೊ ದೋಸ್ ಟು ಆಕ್ಟ್ಸ್ ಆಸ್ an identical one. Next we have the implementation constructs. ಇಂಪ್ಲಿಮೆಂಟೇಷನ್ ಕನ್ಸ್ಟ್ರಕ್ಟ್ಸ್ ಅಂತ ಅಂದ್ರೆ ನಮ್ಗೇನಾದ್ರೂ ಅದು ರಿಯಲ್ ವರ್ಲ್ಡ್ ಗಿಂತ ಎಕ್ಸ್ಟ್ರಾ ಅನ್ಸಿದ್ರೆ ಅಥವಾ ರಿಯಲ್ ವರ್ಲ್ಡ್ ಗೆ ಎಕ್ಸ್ಟ್ರಾ ಥಿಂಗ್ ಅಥವಾ ಅನಾಲಿಸಿಸ್ ಮಾಡೆಲ್ ಟೈಮ್ ಅಲ್ಲಿ ಅದು ನಮ್ಗೆ ಎಕ್ಸ್ಟ್ರಾ ಅನ್ಸಿದ್ರೆ ಏನ್ ಮಾಡ್ತೀವಿ, ವಿಲ್ ಎಲಿಮಿನೇಟ್ ದೋಸ್ ಟೈಪ್ ಆಫ್ ಕನ್ಸ್ಟ್ರಕ್ಟ್ಸ್. ಎಲಿಮಿನೇಟ್ ದ ಕನ್ಸ್ಟ್ರಕ್ಟ್ಸ್ ಫ್ರಮ್ ದ ಅನಾಲಿಸಿಸ್ ಮಾಡೆಲ್ ದಟ್ ಆರ್ ಎಕ್ಸ್ಟ್ರೇನಿಯಸ್ ಟು ಯುವರ್ ರಿಯಲ್ ವರ್ಲ್ಡ್. ರಿಯಲ್ ವರ್ಲ್ಡ್ ಗೆ ಎಕ್ಸ್ಟ್ರಾ ಅನ್ಸೋದನ್ನ ಏನ್ ಮಾಡ್ತೀವಿ, ವಿಲ್ ಎಲಿಮಿನೇಟ್. ಅದನ್ನ ಬೇಕು ಅಂತ ಅಂದ್ರೆ ನನಗೆ ದೋ ಇಟ್ ವಿಲ್ ಬಿ ರಿಕ್ವೈರ್ಡ್, ಅದು ರಿಕ್ವೈರ್ ಇರುತ್ತೆ, ಬಟ್ ನನಗೆ ಅನಾಲಿಸಿಸ್ ಮಾಡೆಲ್ ಟೈಮಲ್ಲಿ ಏನಾಗುತ್ತೆ, ಅದು ನಂಗೆ ಎಕ್ಸ್ಟ್ರಾ ಪಾರ್ಟ್ ತರ ಆಕ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಏನ್ ಮಾಡ್ತೀನಿ, ಅದನ್ನ ಈ ಟೈಮ್ ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾನು ಅದನ್ನ ಎಲಿಮಿನೇಟ್ ಮಾಡ್ಬೋದು. ಬಟ್ ನಂಗೆ ಬೇಕು ಅಂತ ಅಂದ್ರೆ ಐ ಕ್ಯಾನ್ ಆಡ್ ದೋಸ್ ಥಿಂಗ್ಸ್ ಡ್ಯೂರಿಂಗ್ ಮೈ ಡಿಸೈನ್ ಫೇಸ್. ಡಿಸೈನ್ ಫೇಸ್ ಮಾಡುವಾಗ ಆಡ್ ಮಾಡ್ಬೋದು, ಬಟ್ ನಾಟ್ ನೌ. ಒಂದು ಎಕ್ಸಾಂಪಲ್ಗೆ CPU, ಸಬ್ರುಟೀನ್ ಮತ್ತೆ ಪ್ರಾಸೆಸ್ ಅಲ್ಗಾರಿದಮ್ ಅಂಡ್ ಇಂಟರಪ್ಟ್ ಆರ್ ಇಂಪ್ಲಿಮೆಂಟೇಷನ್ ಕನ್ಸ್ಟ್ರಕ್ಟ್ಸ್ ಆಫ್ ಅಪ್ಲಿಕೇಶನ್. ಇದೆಲ್ಲ ನನಗೆ ಇಂಪ್ಲಿಮೆಂಟೇಷನ್ ಟೈಮಲ್ಲಿ ಬೇಕು. ಆಲ್ದೋ ದೇ ಆರ್ ಲೆಗಿಮೇಟ್ ಕ್ಲಾಸಸ್ ಫಾರ್ ಆನ್ ಆಪರೇಟಿಂಗ್ ಸಿಸ್ಟಮ್. Data structures such as linked list, trees, arrays and tables are almost always implementation constructs. So ಏನ್ ಮಾಡ್ತೀವಿ ಅಂತ ಅಂದ್ರೆ ATM ಎಕ್ಸಾಂಪಲ್ ನ ಕನ್ಸಿಡರ್ ಮಾಡಿದ್ರೆ ಟೆನೇಟಿವ್ ಕ್ಲಾಸಸ್ ಆರ್ ರಿಯಲಿ ಇಂಪ್ಲಿಮೆಂಟೇಷನ್ ಕನ್ಸ್ಟ್ರಕ್ಟ್ಸ್. ಟ್ರಾನ್ಸ್ಲಾಗ್ ಮತ್ತೆ ಕಮ್ಯುನಿಕೇಶನ್ ಲಿಂಕ್ಸ್ ಅಂತ ಏನ್ ಹೇಳಿದ್ವಿ ಅದೆಲ್ಲ ನಮ್ಗೆ ಇಂಪ್ಲಿಮೆಂಟೇಷನ್ ಟೈಮಲ್ಲಿ ಬೇಕು. ನಮ್ಗೆ ಎಕ್ಸಾಕ್ಟ್ ರೆಪ್ರೆಸೆಂಟೇಷನ್ ನಮ್ಗೆ ಅನಾಲಿಸಿಸ್ ಟೈಮಲ್ಲಿ ಬೇಡ. ಸೊ ಆ ತರದನ್ನೆಲ್ಲ ಏನ್ ಮಾಡ್ತೀವಿ, ವಿ ವಿಲ್ ಅವಾಯ್ಡ್ ಇನ್ ಬಿಲ್ಡಿಂಗ್ ಕ್ಲಾಸಸ್. ಸೊ ಟ್ರಾನ್ಸಾಕ್ಷನ್ ಲಾಗ್ ಅಂತ ಅಂದ್ರೆ ಏನು, ಎಷ್ಟು ಟ್ರಾನ್ಸಾಕ್ಷನ್ ಮಾಡಿರ್ತೀವಿ ಅದು ಒಂದು ಸೆಟ್ ಇರುತ್ತೆ. ಬಟ್ ನನಗೆ ಅದು ಯಾವಾಗ ಬೇಕಪ್ಪ ಅಂತ ಅಂದ್ರೆ ಡಿಸೈನ್ ಫೇಸ್ ಅಲ್ಲಿ ಬೇಕಾಗತ್ತೆ. ಅಂಡ್ ಕಮ್ಯುನಿಕೇಶನ್ ಲೈನ್ ಅಂತ ಅಂದ್ರೆ ಹೌ ಟು ಶೋ ದ ರಿಲೇಶನ್ಶಿಪ್ಸ್ ಹೆಂಗೆ ನಾನು ಒಂದ್ ಕ್ಲಾಸಿಂದ ಇನ್ನೊಂದ್ ಕ್ಲಾಸಿಗೆ ಅಸೈನ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ನಾವು ಕಮ್ಯುನಿಕೇಶನ್ ಲಿಂಕ್ ಅನ್ನೋ ಕ್ಲಾಸ್ ತಗೊಂಡಿದ್ವಿ. that can also be used in your design
phase. Next we have the derived classes. Derived classes ಅಂತ ಅಂದ್ರೆ ಒಂದರಿಂದ ಇನ್ನೊಂದನ್ನ ಡಿರೈವ್ ಮಾಡಿದೀವಿ. Like as a general rule, omit the classes that can be derived from the other classes. ಅಂದ್ರೆ ಇವಾಗ ಒಂದು ಕ್ಲಾಸ್ ಇಂದ ಇನ್ನೊಂದು ಕ್ಲಾಸ್ ನಾವು ಡಿರೈವ್ ಮಾಡಿ ಅಥವಾ ಒಂದು ಆಟ್ರಿಬ್ಯೂಟ್ ನ ನಾವು ಡಿರೈವ್ಡ್ ಡೇಟಾ ಅಂತ ಏನ್ ಹೇಳ್ತೀವಿ, ಆ ತರ ಏನಾದ್ರೂ ಇದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ we should omit it. ಅಂದ್ರೆ we should avoid those things. We should avoid having ಅಂದ್ರೆ derived classes ಏನಾದ್ರೂ ಇದ್ರೆ ಅದನ್ನೆಲ್ಲ ಏನ್ ಮಾಡ್ತೀವಿ, we will eliminate it. If a derived class is especially important ಇದೆ ಅಂತ ಅಂದ್ರೆ ಏನ್ ಮಾಡ್ತೀವಿ, you can include it. If it is too important, ತುಂಬಾ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಇನ್ಕ್ಲೂಡ್ ಮಾಡ್ತೀವಿ. and ಇನ್ಕ್ಲೂಡ್ ಮಾಡಿದ್ರು ಇದೇನಾಗಿರುತ್ತೆ, ಸ್ಪೇರಿಂಗ್ಲಿ ಅಂದ್ರೆ ಸ್ವಲ್ಪ ಲೈಕ್ ಒಂದ್ ಪಾರ್ಟ್ ಇರತ್ತೆ ಅಷ್ಟೇ. ಇಟ್ ಈಸ್ ನಾಟ್ ಅ ಕಂಪ್ಲೀಟ್ ಇಂಪಾರ್ಟೆಂಟ್ ಒನ್ ಅಂತ ಹೇಳ್ತೀವಿ. ಮಾರ್ಕ್ ಆಲ್ ದ ಡಿರೈವ್ಡ್ ಕ್ಲಾಸಸ್. ಇಲ್ಲಿ ನಾವು ಡಿಫ್ರೆನ್ಸಿಯೇಷನ್ ತೋರಿಸ್ಬೇಕು. ರೆಗ್ಯುಲರ್ ಕ್ಲಾಸ್ ಮತ್ತೆ ಡಿರೈವ್ಡ್ ಕ್ಲಾಸ್ ಮಧ್ಯೆ ವಿ ಶುಡ್ ಶೋ ದ ಡಿಫ್ರೆನ್ಸ್. ಈ ಡಿಫ್ರೆನ್ಸ್ ತೋರ್ಸಾಗ ಏನ್ ಮಾಡ್ತೀವಿ, ವಿಲ್ ಹ್ಯಾವ್ ಅ ಸ್ಲಾಶ್ ಇನ್ ದ ಕ್ಲಾಸ್ ನೇಮ್. ಪ್ರಿಸೀಡಿಂಗ್ ಅಂದ್ರೆ ಕ್ಲಾಸ್ ನೇಮ್ ಗಿಂತ ಕ್ಲಾಸ್ ನೇಮ್ ಜೊತೆಗೆ ಏನ್ ಮಾಡ್ತೀವಿ, ಕ್ಲಾಸ್ ನೇಮ್ ವಿಲ್ ಬಿ ಪ್ರಿಸೀಡೆಡ್ ಬೈ ಅ ಸ್ಲಾಶ್. ಆ ಸ್ಲಾಶ್ ಏನಾದ್ರೂ ಇದೆ ಅಂತ ಅಂದ್ರೆ ದೆನ್ ವಿ ವಿಲ್ identify that particular class as a derived class. Next we have to prepare a data dictionary. Data dictionary ಅಂತ ಅಂದ್ರೆ ಇಲ್ಲಿ ನಾವು ಯಾವ ತರ ಇಂಟರ್ಪ್ರಿಟ್ ಮಾಡ್ತಿದೀವಿ ಅಥವಾ ಯಾವ ಎಲಿಮೆಂಟ್ಸ್ ನ ಯೂಸ್ ಮಾಡ್ತಿದೀವಿ ಅನ್ನೋದನ್ನೆಲ್ಲ ಇಲ್ಲಿ ನಾವು ಇನ್ಕ್ಲೂಡ್ ಮಾಡಬೇಕು. ಲೈಕ್ ನಾವು ಅಸಂಪ್ಷನ್ ಏನಾದ್ರೂ ಮಾಡ್ಕೊಂಡಿದ್ರೆ ಅಥವಾ ಏನಾದ್ರೂ ರೆಸ್ಟ್ರಿಕ್ಷನ್ಸ್ ಅಥವಾ ಲಿಮಿಟೇಷನ್ಸ್ ಇದ್ರೆ ಅದನ್ನ ಹೆಂಗೆ ಅಪ್ಲೈ ಮಾಡ್ತಿದೀವಿ ಅಥವಾ ಯಾವ್ದನ್ನ ಆಟ್ರಿಬ್ಯೂಟ್ಸ್ ಆಗಿ ಕನ್ಸಿಡರ್ ಮಾಡಿದೀವಿ, ಯಾವ ಆಪರೇಷನ್ಸ್ ನ ಅಪ್ಲೈ ಮಾಡ್ತಿದೀವಿ. ಲೈಕ್ ಇಟ್ ಈಸ್ ಜಸ್ಟ್ ಅ ಡಿಕ್ಷನರಿ. ಏನಾಗತ್ತೆ ಏನ್ ಇರತ್ತೆ ಎಲ್ಲಾನು ನಾವ್ ಏನ್ ಮಾಡ್ತೀವಿ, ಒಂದು ಡಾಕ್ಯುಮೆಂಟ್ ತರ ಮಾಡಿರ್ತೀವಿ. So isolated words to have many interpretation. Words have too many interpretation. ಅಂದ್ರೆ ಒಂದು ವರ್ಡ್ ಗೆ ನಾವ್ ಎಷ್ಟೊಂದ್ ತರ ಇಂಟರ್ಪ್ರೆಟ್ ಮಾಡ್ತೀವಿ. ಅದಕ್ಕೆ ಆ ತರ ಇಂಟರ್ಪ್ರೆಟ್ ಮಾಡೋದ್ ಬೇಡ ಅನ್ನೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಒಂದು ಡೇಟಾ ಡಿಕ್ಷನರಿನ ಡೆವಲಪ್ ಮಾಡ್ತೀವಿ. ಡೆವಲಪ್ ಮಾಡಿದಾಗ ಪ್ಯಾರಾಗ್ರಾಫ್ ಅಲ್ಲಿ ಬರಿತೀವಿ ಅಥವಾ ವೇರ್ ವಿ ವಿಲ್ ಡಿಸ್ಕ್ರೈಬ್ ಈಚ್ ಕ್ಲಾಸ್. ಈ ಕ್ಲಾಸ್ ಯಾವ ತರ ವರ್ಕ್ ಆಗುತ್ತೆ, ಅದ್ರ ಸ್ಕೋಪ್ ಏನು, ಯಾವ್ಯಾವ ಆಟ್ರಿಬ್ಯೂಟ್ಸ್ ಇರುತ್ತೆ ಅಥವಾ ಆ ಪರ್ಟಿಕ್ಯುಲರ್ ಕ್ಲಾಸು ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಗೆ ಯಾವ ತರ ಹೆಲ್ಪ್ ಮಾಡತ್ತೆ, ಅಂಡ್ ಆ ಪರ್ಟಿಕ್ಯುಲರ್ ಕ್ಲಾಸ್ ಅಲ್ಲಿ ಏನೇನ್ ಅಸಂಪ್ಷನ್ ಮಾಡ್ಕೊಂಡಿದೀವಿ, ಆ ಕ್ಲಾಸ್ ನ ಯೂಸ್ ಮಾಡ್ತಿದೀವಿ ಅಂತ ಅಂದ್ರೆ ಅದ್ ಡಿರೈವ್ಡ್ ಕ್ಲಾಸ್ ಆದ್ರೆ ರೆಸ್ಟ್ರಿಕ್ಷನ್ಸ್ ಇರತ್ತಲ್ವಾ, ಆ ತರ ಏನಾದ್ರೂ ರೆಸ್ಟ್ರಿಕ್ಷನ್ಸ್ ಇದ್ರೆ ಯಾವ ತರ ಅದನ್ನ ಯೂಸ್ ಮಾಡ್ಬೇಕು. ಸೊ ಎವ್ರಿಥಿಂಗ್ ಶುಡ್ ಬಿ written in that particular dictionary. So data dictionary also describes the association describe ಮಾಡುತ್ತೆ, attributes ಏನಿದೆ, ಆಪರೇಷನ್ಸ್ ಅಥವಾ ಎನ್ಯೂಮರೇಷನ್ ಅಂದ್ರೆ ಯಾವ ಡೇಟಾ ಟೈಪ್ ವ್ಯಾಲ್ಯೂಸ್ ಯಾವ ತರ ಯೂಸ್ ಮಾಡಿದೀವಿ, ಎವ್ರಿಥಿಂಗ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ your data dictionary. ನೆಕ್ಸ್ಟ್ ವಿ ಹ್ಯಾವ್ ಫೈಂಡಿಂಗ್ ಅಸೋಸಿಯೇಷನ್. ಅಸೋಸಿಯೇಷನ್ ಅಂದ್ರೆ ಎರಡು ಕ್ಲಾಸ್ ಮಧ್ಯೆ ಏನಾದ್ರೂ ಅಸೋಸಿಯೇಷನ್ ಇದೆ ಅಂತ ಅಂದ್ರೆ ಅದನ್ನ ಹೆಂಗೆ ಐಡೆಂಟಿಫೈ ಮಾಡ್ತೀವಿ. ದಿಸ್ ಇಸ್ ಯೋರ್ ಫೋರ್ತ್ ಸ್ಟೆಪ್. ಥರ್ಡ್ ಸ್ಟೆಪ್ ಅಲ್ಲಿ ಡೇಟಾ ಡಿಕ್ಷನರಿನೆಲ್ಲ ಅಂದ್ರೆ ಡೇಟಾ ಯಾವ್ದು ಇಂಪಾರ್ಟೆಂಟ್ ಅದನ್ನೆಲ್ಲ ಡಾಕ್ಯುಮೆಂಟ್ ತರ ಮಾಡ್ತೀವಿ. ಅದಾದ್ಮೇಲೆ ಫೋರ್ತ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ, ಒಂದ್ಸತಿ ಕ್ಲಾಸ್ ಎಲ್ಲ ಕಂಪ್ಲೀಟ್ ಫೈನಲೈಸ್ ಆಗಿದೆ ಅಂತ ಅಂದ್ರೆ ವಿ ಹ್ಯಾವ್ ಟು ಫೈಂಡ್ ದಿ ಅಸೋಸಿಯೇಷನ್ ಅಮಾಂಗ್ ದಿ ಕ್ಲಾಸಸ್. ನೆಕ್ಸ್ಟ್ ಅಸೋಸಿಯೇಷನ್ ಬಂದಿದೆ ಅಂದ ತಕ್ಷಣ ಇಟ್ ಶೋಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ದ ಟೂ ಆರ್ ಮೋರ್ ಕ್ಲಾಸಸ್ ಇನ್ ಆನ್ ಅಸೋಸಿಯೇಷನ್. ಇದೇನ್ ತೋರ್ಸತ್ತೆ ಅಂದ್ರೆ ಇಟ್ ವಿಲ್ ಶೋ how one class is being related to the other class. A reference from one class to the another is called as your association. ಒಂದ್ರಿಂದ ಇನ್ನೊಂದಕ್ಕೆ ಏನಾದ್ರೂ ರೆಫರೆನ್ಸ್ ಇದೆ ಅಂತ ಅಂದ್ರೆ then we will tell that there is an association. ಒಂದ್ ಎಕ್ಸಾಂಪಲ್ ಇಲ್ಲಿ ಏನ್ ತಗೊಂಡಿದ್ದಾನೆ ಅಂದ್ರೆ person should not have an attribute employer, relate class person and class company with association. ಅವನೇನಾದ್ರೂ ಅಲ್ಲಿ attribute employer ಅನ್ನೋದಿಲ್ಲ ಅಂದ್ರೆ ಪರ್ಸನ್ ಕ್ಲಾಸ್ ಅಲ್ಲಿ ಪರ್ಸನ್ ಅನ್ನೋದು ಒಂದು ಕ್ಲಾಸ್ ಇರುತ್ತೆ, ಆ ಪರ್ಸನ್ ಕ್ಲಾಸ್ ಅಲ್ಲಿ ಎಂಪ್ಲಾಯರ್ ಅನ್ನೋ attribute ಇರಲ್ಲ. ಇಲ್ಲ ಅಂದಾಗ ಏನ್ ಮಾಡ್ತೀವಿ, ಈ ಪರ್ಸನ್ ಅನ್ನೋ ಕ್ಲಾಸ್ ನ ಮತ್ತೆ ಕಂಪನಿ ಅನ್ನೋ ಕ್ಲಾಸ್ ಗೆ what we will do, we will have an association and we will write here it as works for. A person works for a company. He works for a company. For example, Rama ಅನ್ನೋ ಪರ್ಸನ್ ಇರ್ತಾನೆ, ಕಂಪನಿ could be your IBM. Rama works for the IBM company. ಈ ತರ ನಾವು ರಿಲೇಟ್ ಮಾಡ್ತೀವಿ. Where we are showing the relationship between the person class and the company class. Association shows the relationship between the classes at the same level of abstraction. And here while object valued attributes ಏನ್ ಮಾಡುತ್ತೆ, ಡಿಪೆಂಡೆನ್ಸಿನ ಹೈಡ್ ಮಾಡುತ್ತೆ. And association can be implemented in various ways, but
Such implementation decisions should be kept out of the analysis model to preserve design freedom. ಅಸೋಸಿಯೇಷನ್ ನಾವು ಡಿಫೈನ್ ಮಾಡ್ತಿದೀವಿ ಅಥವಾ ರಿಲೇಶನ್ಶಿಪ್ ನಾವು ಪ್ರೊವೈಡ್ ಮಾಡ್ತಿದೀವಿ ಅಂತ ಅಂದ್ರೆ ಇಟ್ ಕುಡ್ ಬಿ ಇಂಪ್ಲಿಮೆಂಟೆಡ್ ಇನ್ ವೇರಿಯಸ್ ವೇ. ತುಂಬಾ ವೇಸ್ ಅಲ್ಲಿ ನಾವು ಅದನ್ನ ಪ್ರೊವೈಡ್ ಮಾಡ್ಬೋದು. ಬಟ್ ನಾವು ಅದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಅಥವಾ ನಾವು ಡಿಸಿಷನ್ ನ ಈಸಿಯಾಗಿ ತಗೊಳಕ್ ಏನ್ ಮಾಡ್ತೀವಿ, ಇನ್ ಆರ್ಡರ್ ಟು ಹ್ಯಾವ್ ದ ಫ್ರೀಡಮ್, ಲೈಕ್ ಯಾವ ತರ ಡಿಸಿಷನ್ ಬೇಕಾದ್ರೂ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ತಗೋಬಹುದು ಅನ್ನೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ವಿ ವಿಲ್ ಅವಾಯ್ಡ್ ಸಮ್ ಆಫ್ ದಿ ಇಂಪ್ಲಿಮೆಂಟೇಷನ್ಸ್. ಅಂದ್ರೆ ಇಂಪ್ಲಿಮೆಂಟೇಷನ್ ಡಿಸಿಷನ್ಸ್ ಏನ್ ಮಾಡ್ತೀವಿ, ವಿ ವಿಲ್ ಅವಾಯ್ಡ್ and that should be taken at the later stages. But analysis model time ಅಲ್ಲಿ ನಾವು ಅದನ್ನ ಅವಾಯ್ಡ್ ಮಾಡ್ತೀವಿ. Association also corresponds to your stative verbs or verb phrases. ಈ association ಒಂಥರ verb ತರ ಆಕ್ಟ್ ಮಾಡುತ್ತೆ. Where this includes physical location ಆಗ್ಬೋದು, directed actions ಆಗ್ಬೋದು, ಕಮ್ಯುನಿಕೇಶನ್ಸ್ ಆಗ್ಬೋದು, ಓನರ್ಶಿಪ್ಸ್ ಆಗ್ಬೋದು, ಅಥವಾ ಒಂದಷ್ಟು ಕಂಡೀಷನ್ಸ್ ನ ಇದೇನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಇನ್ಕ್ಲೂಡ್ ಸಮ್ ಆಫ್ ದ ಕಂಡೀಷನ್ಸ್. ಸೊ ಇಟ್ ವಿಲ್ corresponds to your stative verbs or the verb phrases, where it will have some of the things like physical location ಆಗ್ಬೋದು, ಅಥವಾ directed actions ಆಗ್ಬೋದು, satisfaction on some conditions ಆಗ್ಬೋದು, ಅಥವಾ communication ಆಗ್ಬೋದು, ownership ಆಗ್ಬೋದು. These are some of the things that will be associated with your association. Extract all the candidates from the problem statement and get them down on ಪೇಪರ್ ಫಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಗೆ ಯಾವ್ದು ಇಂಪಾರ್ಟೆಂಟ್ ಅದನ್ನೆಲ್ಲ ನಾವು ಫಸ್ಟ್ ಒಂದ್ ಪೇಪರ್ ಮೇಲೆ ಬರ್ಕೊಳ್ಳಿ ಅಂತ ಹೇಳ್ತೀನಿ. ಡೋಂಟ್ ಟ್ರೈ ಟು ರಿಫೈನ್ ಥಿಂಗ್ಸ್ ಟು ಅರ್ಲಿ. ಅಂದ್ರೆ ನಾವು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಎಲ್ಲಾನು ರಿಫೈನ್ ಅಂದ್ರೆ ಕಂಪ್ಲೀಟ್ ಮಾಡ್ಬಿಡ್ತೀನಿ ಅನ್ನೋ ತರ ಮಾಡಬಾರ್ದು. ವಿ ಶುಡ್ ನಾಟ್ ರಶ್ ಟುವರ್ಡ್ಸ್ ದ ಫೈನಲ್ ಒನ್. Again, don't treat grammatical forms blindly. The idea here we have to capture is the relationship. Association ಮಾಡ್ತಿದೀನಿ ಅಂತ ಅಂದ್ರೆ ನಾವು ಜಸ್ಟ್ ಏನ್ ಮಾಡ್ತಿದೀವಿ, ರಿಲೇಶನ್ಶಿಪ್ ನ ಪ್ರೊವೈಡ್ ಮಾಡ್ತಿದೀವಿ. ಅದನ್ನ ನಾನು ನ್ಯಾಚುರಲ್ ಲ್ಯಾಂಗ್ವೇಜ್ ಅಲ್ಲೂ ಹೇಳ್ಬೋದು. ಇವಾಗ ಒಂದ್ ಪರ್ಸನ್ ಈ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ಬೋದು, ಅಥವಾ ಈ ಪರ್ಸನ್ ಇಲ್ಲಿ ವರ್ಕ್ ಮಾಡ್ತಿದ್ದಾನೆ ಅಂತಾನು ಹೇಳ್ಬೋದು. ಸೊ ದಟ್ ಬಿಕಮ್ಸ್ your natural language. The majority are taken directly from your verb phrases. Verb phrases ಅಂದ್ರೆ ಇವಾಗ ಈ ತರ next to, part of, contained in, drives, works for, and married to, manages, has, part of. ಈ ತರ ಯಾವ್ದಾದ್ರು ಒಂದು verb phrases ಇದ್ರೆ ಅದನ್ನ ಡೈರೆಕ್ಟ್ ಆಗಿ ನಾವು ಕನ್ಸಿಡರ್ ಮಾಡಬಹುದು. And these verb phrases should be in your problem statement. Problem statement ಅಲ್ಲಿ ಡೈರೆಕ್ಟ್ ಆಗಿದೆ ಅಂತ ಅಂದ್ರೆ I can have that directly while showing the relationship between your classes. And for some association ಅದೇನೋ ಇಲ್ಲ ಅಂತ ಅಂದ್ರೆ verb phrase implicit ಆಗಿದ್ರೆ we should consider. ಅದನ್ನ ಹೆಂಗ್ ತಗೊಳ್ತೀವಿ ಅಂತ ಅಂದ್ರೆ it will depends on the real world knowledge or the assumption. ನಾವೇ assumption ಮಾಡ್ಕೊಬಹುದು. ಇವಾಗ ಒಂದ್ ಕಂಪನಿ ಇರುತ್ತೆ, ಒಂದಷ್ಟು ಗೂಡ್ಸ್ ನಾನು ಪರ್ಚೇಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ these goods are purchased from this particular company ಅಂತ ಹೇಳ್ಬೋದು. ಅಲ್ಲಿ ಪರ್ಚೇಸ್ ಅಂತ ಇರಲ್ಲ, ಬಟ್ I can make use of the real world knowledge, or I can assumption ಮಾಡ್ಕೊಂಡು I'll tell that this particular goods are purchased from this particular company ಈ ತರ ಹೇಳ್ಬೋದು. And this must be verified with the requested. ಅಂದ್ರೆ ನಾನು ಅವ್ರಿಗೆ ಹೇಳ್ಬೇಕು, ಕಸ್ಟಮರ್ಗೆ ಈ ತರ ಕೊಟ್ಟಿದ್ದೀನಿ, ವೆದರ್ ಇಟ್ ಇಸ್ ಸ್ಯಾಟಿಸ್ಫೈಯಿಂಗ್ ಆರ್ ನಾಟ್ ಅಂತ ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ನಾನು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಜೊತೆ ಕಂಪೇರ್ ಮಾಡ್ತೀನಿ, ಕಂಪೇರ್ ಮಾಡಿದಾಗ ನಂಗೆ ಏನೋ ಒಂದು ಐಡಿಯಾ ಬರುತ್ತೆ ಅಂತ ಆತರ ಹೇಳಿದ್ರೆ ಇಟ್ ಬಿಕಮ್ಸ್ ಅ ರಾಂಗ್ ಒನ್. ಬಿಕಾಸ್ ಲಾಸ್ಟಿಗೆ ಏನ್ ಮಾಡ್ತೀವಿ, ನಾವು ಕಸ್ಟಮರ್ ಹತ್ರನೇ ಹೋಗೋದು, ಅಥವಾ ರಿಕ್ವೆಸ್ಟರ್ ಯಾರು ನಮಗೆ ಐಡಿಯಾ ಕೊಟ್ಟಿರ್ತಾರೋ ಅಥವಾ ಪ್ರಾಜೆಕ್ಟ್ ನ ಅಸೈನ್ ಮಾಡಿರ್ತಾರೋ ಅವ್ರ ಹತ್ರನೇ ಹೋಗಿ ನಾವು ಈ ಅಪ್ಲಿಕೇಶನ್ ಅಥವಾ ಸಾಫ್ಟ್ವೇರ್ ಏನ್ ಬಿಲ್ಡ್ ಮಾಡಿರ್ತೀವೋ ಅದನ್ನ ಡೆಮೋ ತೋರಿಸ್ತೀವಿ. ಆ ಟೈಮಲ್ಲಿ ಅವ್ರು ತಪ್ಪು ಅಂದ್ರೆ ದಟ್ ಬಿಕಮ್ಸ್ ಅ ಕಾಂಪ್ಲೆಕ್ಸ್ ಒನ್. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಟ್, ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಅವ್ರ ಹತ್ರ ಹೋಗಿನೇ ವಿ ವಿಲ್ ವೆರಿಫೈ ದ ಥಿಂಗ್ಸ್. So let us see the next steps that should be involved while constructing a domain class model in the next presentation.